लक्ष्मीं क्षीरसमुद्रराजतनया श्रीरङ्गधामेश्वरीं दासीभूतसमस्तदेववनितां लोकैकदीपाङ्कुरां श्रीमन्मन्दकटाक्षलब्धविभव ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियाम्। ಏನು ಇದೆಲ್ಲ? ಲೇ ದೇವೀರ, ಇನ್ನೊಂದ್ಸಲ ಈ ಕಳಸಾಪುರಕ್ಕೆ ಕಾಲಿಟ್ಟೆ ಕಾಲ್ ಮುರಿದು ಬಿಡ್ತೀನಿ. ಹುಷಾರ್. ಲೇ ಸೀತಾರಾಮ, ಈ ಜಿದ್ದು ನಾವು ತೀರ್ಸ್ಕೊಳ್ಳಿಲ್ಲ. ನನ್ನ ಹೆಸರು ದೇಹಿರ್ನೆಲ್ಲ ಕಣಲೇ. ಮುಚ್ಚ ಬಾಯ್ನ. ಜಿದ್ ತೀರ್ಸ್ಕತ್ಯ ಜಿದ್ನ ಒಳ್ಳೆ ಜಿರ್ಲೆ ಮರಿ ತಂಗಿದ್ಯಾ. ಎಷ್ಟಪ್ಪ ಅವ್ರು ನಿನ್ಗೆ? ಲೇ, ಇನ್ನೊಂದ್ಸಲ ಕಳಸಾಪುರ ಹುಡುಗರು ಸವಾಸ ಬಂದ್ಯೋ ಗುಂಡೊಡ್ದು ಗುಂಡ್ಗೆ ಹೊಡೆದಾಕ್ಬಿಡ್ತೀವಿ. ಹುಷಾರ್. ಏನೋ ನೋಡ್ತಿದ್ಯಾ? ಹಾಗಲ್ಲೇ ಬಂದ್ಬಿಟ್ಟ ಶಿವರ. ಅಯ್ಯೋ ಕಂದ ಸೀತಾರಾಮ, ಏನಾಯ್ತಪ್ಪ? ಅಯ್ಯೋ ಬಾ ಕಂದ, ಬಾ ಬಾ ಹೋಗೋಣ, ಬಾ ಬಾ.
ಏಯ್ ಗಣೇಶಕಾಯಿ ಬರ್ತಾ ಬರ್ತಾ ನಿನ್ ಪವರು ಬಹಳ ಹೆಚ್ಚಾಗೋಯ್ತು. ಓಹೋ, ಊರು ದೊಡ್ಡ ಪೈಲವಾನೆ ಅವನು. ಕುಸ್ತಿ ಮಾಡಕ್ ಹೋಗೋದು ಕುಸ್ತಿನ ನೋಡು. ಇನ್ನೊಂದ್ಸಲ ಯಾರ ಮೇಲಾರು ಕಾಕ ಕುಸ್ತಿಗೆ ಹೋದ್ಯೋ ಕಾಲ್ ಕತ್ತ ಸಾಕ್ಬಿಡು, ಹುಷಾರು. ಬಾ, ಇವತ್ತಿನ ಮರ್ಯಾದೆ ಇದೆ. ಪಾತು ಬಾಯ್ಲಿ ಏನ್ ಮಾವ? ನೋಡ್ದೆ ರಗಳೇನ ಏನು? ಆ ಜಾಬ್ಗಳು ದೇವ್ರಿನ ಮೇಲೆ ಕುಸ್ತಿ ಮಾಡಕ್ ಹೋಗೋನೆ. ನಾನು ಹೋಗೋದು ಗೊತ್ತಾಗಿದ್ರೆ ಗುಂಡ್ ಕಲ್ ತಲೆ ಮೇಲೆ ತಾಕಿ ಕಂಡಿನ. ಲೇ ಗಡವ, ನಿಮ್ಮನ್ನೆಲ್ಲ ತಮ್ಮಂದ್ರು ಅಂತ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡೆ. ಹೀಗ ಮಾಡೋದು ಕಂಬಿ ಎಣ್ಸಕ್ಕೂ ತಯಾರದೇನೋ? ಮಾವಯ್ಯ, ಇಂಥ ಹುಡುಗರು ಬುದ್ಧಿ ಕಲ್ಸಕ್ಕಾಗಲ್ಲ. ನಡೀರಿ ಗಣೇಶನ ಹತ್ರ ಹೋಗೋಣ. ಬರ್ತಾ ಬರ್ತಾ ರಾಯಲ್ ಕುದುರೆ ಕಟ್ಟಾಯ್ತಂತೆ. ಹಂಗಾಯ್ತಿನ ಕತೆ. ಮುಚ್ಚಬೈನ ಹಾಕಿರು. ಲೇ ಕಳ್ಬಡ್ವಾ, ಕಂಡ್ಕೊಂಡವ್ರ ಮೇಲೆ ಕಾಲ್ ಕರ್ಕೊಂಡು ಕುಸ್ತಿ ಮಾಡಕ್ ಹೋಗ್ತಿದ್ಯಾ? ಹಂಗ್ ಮಾಡಲ್ಲ ಅಂತ ಗಣಪತಿ ಮತ್ತೆ ಗುಂಜ ಹಾಕು. ಹಾಕು. 1 2 3. ಏಯ್, ಎಲ್ಲೋನಿ ಶಿಶುವೃಂದ ಕರಿಯೋ. ಕಾಳ ಮುತ್ತಾರೆ. ಅಯ್ಯೋ ಬಂಡ್ರೋ. ಏಯ್, ಬಂದ್ರು ಇಲ್ಲಿ, ಬಂದ್ರು ಇಲ್ಲಿ. ಏಯ್, ಎತ್ತಿದ್ದೀರಲ್ಲ, ಕೋತಿಗಳ ಕೋತಿ ಹಾಕಿದ್ರು. ಬಾಳ ಒಂದಿಲ್ಲ, ಯಾವನು ಯಾವ್ದಾರು ಮರದ ಮೇಲೆ ಎತ್ತಿಲ್ಲೋ. ಏ ಸಕಾಯ್ತು, ಆ ತಿಪ್ಪನ್ನು ಬಾಳ ನಿಂಗೆ ಆಗೋಯ್ತಲ್ಲೋ. ಇಲ್ಲ ಇಲ್ಲ. ಏಯ್ ಅಂದಿ ಮರಿ, ಊರ ಹಲಸಿನ ಹಿಂಗೆ ಆಗೋಯ್ತಲ್ಲೋ. ತಿಂದು ತಿಂದು ಹಲಸಿನ ತೆಗಿದ್ಯಾ? ಏಯ್, ಆ ಊರ್ ಜನ ಅನ್ನೋದು ಹಂಗೆ, ನೀವು ಮಾಡೋದು ಹಂಗೆ. ಪೋಖ್ರಿ ಮುಂಡೆವಾ, ಪೋಖ್ರಿ ಮುಂಡೆವಾ. ಬಳೆಗಳು ಏಯ್, ಮುಚ್ಚ ಬೈನ ತಿಂಗೂರ ಎಲ್ಲ. ಎಲ್ರು ಯೋಚಿಸಾಯ್ತು, ಈ ಕತ್ತೆನೂ ಯೋಚಿಸ್ತೀರಾ? ಕತ್ ಮುಂಡೆವಾ. ಇದನ್ನೆಲ್ಲ ಓದಲು ಬರೆಯ ತೋರಿಸ್ರು. ಊರ್ ಜನ ಅನ್ಕೊಳ್ಳೋದು ಹಂಗೆ, ನೀವು ಮಾಡುದು ಹಂಗೆ. ರಾಮನು ದೊಡ್ಡ ಮಗನು ಅಲ್ಲಿ ರಾಮಾಯಣದಲ್ಲಿ. ಏನೋ ಯಾವಾಗ್ಲೂ ಹೀಗೆ ಸುಮ್ಮನೆ ಕತೆ ಓದು. ಇದೆ, ರಾಮನು ರಾವಣನನ್ನು ಕೊಂದನು, ಭಾರತ ಸಾಮ್ರಾಜ್ಯಕ್ಕೆ ಚಕ್ರವರ್ತಿಯಾದನು. ಸುಗ್ರೀವನು ರಾಮನ ಬಂಟನು, ರಾಮನು ಸುಗ್ರೀವನನ್ನು ಕಳಿಸಿದನು. ಇರೋ ಕಳ ಬೇಕು. ಕುರ್ಚಿ ಕುದ್ರಲ್ಲಿ ಕುದ್ರ ಮೇಲೆ ನೀನು ಹಾಕೋ ಕುಂಚು ಹಾಕೋ ಅಂದ್ರೆ ನೀನು ಹೇಳೋ ಮೇಲಕ್ಕೆ ಹೇಳ. ಹಾಗೆ ಕೃಷ್ಣ ಕೃಷ್ಣ ಹೇಳು. ಹಾ, ಎದ್ದಿಟ್ಕೊಂಡು ತಪ್ಪಲು ಕೊಡಿ ಅವರಿಗೆ. ಹಾಗೆ
ಜನ ಕರೆವ ಹಾದಿ ತೆರೆದಿವೆ ದೂರ ದೂರ ಸಾಲು ಸಾಲು ಹಕ್ಕಿ ಹಾರಿವೆ ದೂರ ದೂರ ಸಾಲು ಸಾಲು ಹಕ್ಕಿ ಹಾರಿವೆ ತೊಂಗೆ ತೊಂಗೆ ತಾಕಿ ತಾಕಿ ರಾಗ ಮೂಡಿವೆ ಮತ್ತೆ ಮತ್ತೆ ಮನಸ ಸೆಳೆವ ಚೆಲುವು ನಗುತ್ತಿದೆ ಸುತ್ತಮುತ್ತ ಕಣಿವೆ ಸೊಬಗು ತುಂಬಿ ತುಳುಕಿದೆ ತುಂಬಿ ತುಳುಕಿದೆ ತುಂಬಿ ತುಳುಕಿದೆ ತುಂಬಿ ತುಳುಕಿದೆ ಲಲ್ಲ 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 ಸುತ್ತಿ ಸುತ್ತಿ ಹನಿಯ ಹೀರಿ ದುಂಬಿ ಹಾಡಿವೆ ಅಲ್ಲಿ ಇಲ್ಲಿ ಬಾಗಿ ಬಳುಕಿ ಹಳ್ಳ ಹರಿದಿವೆ ಸುತ್ತಿ ಸುತ್ತಿ ಹನಿಯ ಹೀರಿ ದುಂಬಿ ಹಾಡಿವೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ನವಿಲು ಕುಣಿದಿವೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿ ನವಿಲು ಕುಣಿದಿವೆ ನಗ್ತಾ ನಗ್ತಾ ಜೀಕಿ ಜೀಕಿ ಜಿಂಕೆ ಓಡಿವೆ ಮತ್ತೆ ಮತ್ತೆ ಮನಸ ಸೆಳೆವ ಚೆಲುವು ನಗುತ್ತಿದೆ ಸುತ್ತಮುತ್ತ ಕಣಿವೆ ಸೊಬಗು ತುಂಬಿ ತುಳುಕಿದೆ ತುಂಬಿ ತುಳುಕಿದೆ ತುಂಬಿ ತುಳುಕಿದೆ ತುಂಬಿ ತುಳುಕಿದೆ ಲಲ್ಲ 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 ನೀನು ನಮ್ಮ ರಂಗಪ್ಪನ ಮಗ ಸೀತಾರಾಮ ಅಲ್ವೇನೋ? ಹೌದು ತಾತ. ಇವನು ಯಾಕೆ ಗುರು ಸಿಗ್ಲಿಲ್ವೇ? ಇಲ್ಲ. ನಮ್ಮ ರಾಮಚಂದ್ರ ಅಲ್ವೇನೋ? ತುಂಬಾ ವರ್ಷಗಳಾಗಿತ್ತು ನೋಡಿ, ಗುರು ಸಿಗ್ಲಿಲ್ಲ ಅಷ್ಟೇ. ಅದಾಯ್ತು, ನೀವೆಲ್ಲ ಕೂತ್ಕೊಂಡು ಬರ್ತಿದ್ರೆ ನಾವಿಬ್ರು ಹುಲಿ ಬಾಯಿಗೆ ಆಹುತಿ ಆಗ್ತಿದ್ವಪ್ಪ. ಅಲ್ಲ ತಾತ, ಕಳಸಾಪುರದ ಹುಡುಗರು ಅಂದ್ರೆ ಕಲಿಗಳು ತಾತ, ಕಲಿಗಳು. ಅದೀಗ ತಾನೇ ನೋಡಿದ್ನಲ್ಲಪ್ಪ, ಧೈರ್ಯ ಶೌರ್ಯ ಪರಾಕ್ರಮನ. ಅದಾಯ್ತು, ನಮ್ ಕುದುರೆ ಹುಲಿಗೆ ಎದುರ್ಕೊಂಡು ಓಡಾಗ್ಬಿಟ್ಟಿದೆ. ತಾತ, ಕುದುರೆ ಬಗ್ಗೆ ನೀವು ಯಾವ ಚಿಂತೆನೂ ಮಾಡಬೇಡಿ, ನಾನಿದ್ದೀನಿ. ಅದೆಲ್ಲ ಹೋಗಿರ್ಲಿ, ಹುಡುಕೊಂಡು ನಾನು ಇಟ್ಕೊಂಬತ್ತೀನಿ, ನಡೀರಿ. ಈ ಮಗು ಅದೇ ತಾತ, ನಮ್ ಗುಂಡತ್ತೆ ಮಗ ಮುತ್ತಾರೆ, ಅದೇನ ಪಾತು ತಮ್ಮ. ಬಾ ತಾತ, ಕತ್ಲಾಯ್ತು, ಬನ್ನಿ ಮನೆಗೆ ಹೋಗೋಣ. ನಡಿ. ರೈಟ್ ಲೆಫ್ಟ್ ರೈಟ್ ಲೆಫ್ಟ್. ಪಾತು ಪಾತು. ಇದ್ಯಾಕ ಕಣ್ಣಿಗೆ ಏನಾಗ್ತಿದ್ಯಾ? ಏನಾಯ್ತು ಮಾವಯ್ಯ? ಇಷ್ಟೊತ್ತಾದ್ರೂ ಇನ್ನು ಹುಡುಗರು ಬರ್ಲೇ ಇಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಹೇಳ್ಬೇಕಾ? ನೋಡು, ನಮ್ಮ ಹುಡುಗರು ಏನ್ ತಿಳ್ಕೊಂಡಿದ್ಯಾ? ಪ್ರಳಯ ಅಂತದ್ರು. ಅವ್ರು ಹೇಳಿದ್ರು ಮಣಿ ಬೇಕಾ ಕಿತ್ಕೊಂಡ್ ಬಂದ್ಬಿಡ್ತಾರೆ. ಹೇಳ್ಬಾರ್ದು. ಪಾತಮ್ಮ, ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೀನಿ. ನಮಸ್ಕಾರ ಕೃಷ್ಣಶಾಸ್ತ್ರಿಗಳಿಗೆ. ನಮಸ್ಕಾರ. ಆರೋಗ್ಯನಾ? ಶಾಮಣ್ಣವರು ಇನ್ನು ಈ ಊರ್ಲೇ ಇದ್ದೀರಾ? ಎಂತ ಮಾತಾಡ್ಬಿಟ್ರಿ? ನನಗೆ ಹೆಣ್ರ ಮಕ್ಳ, ಆಸ್ತಿನ ಪಾಸ್ತಿನ ಒಬ್ಬೊಬ್ರು ಪ್ರೀತಿಯಿಂದ ಕರೆದು ಒಂದೊಂದು ಹೊತ್ತು ಊಟ ಹಾಕ್ತಾರೆ. ಇಂಥ ಊರು ಬಿಟ್ಟು ಮತ್ತೆ ಯಾವ ಊರು ಹೋಗ್ಲಿ ಹೇಳಿ? ಈ ಊರೇ ನಂದು, ಈ ಮಕ್ಕಳೆಲ್ಲ ನನ್ನವರು. ಅಯ್ಯೋ, ಬೇಗ ನಿಲ್ಸ್ಕೊಂಡು ಮಾತಾಡ್ತಿದ್ದಿಲ್ಲ. ಬನ್ನಿ ಮನೆಗೆ ಹೋಗೋಣ. ಬನ್ನಿ 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 ಬನ್ನಿ. ಓ, ಭಾವನವರು ಕ್ಷೇಮವಾಗಿದ್ದೀರಾ? ಇಷ್ಟು ಮಾತ್ರ. ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ.
ಏನು ಭಾವನವರು ಅಪರೂಪವಾಗಿ ಅದು ಇಷ್ಟೊತ್ತಿನಲ್ಲಿ ಏನೋ ಕಾಶಿ ಯಾತ್ರೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೆ. ಅಲ್ಲಿವರೆಗೂ ಮೊಮ್ಮಗನ ಇಲ್ಲಿ ಬಿಟ್ಟು ಹೋಗೋಣ ಅಂತ. ಏನ್ ಸ್ವಾಮಿ ಈ ವಯಸ್ಸಲ್ಲಿ ಕಾಶಿ ಯಾತ್ರೆ ಅಂದ್ರೆ ಇದೇನಿದು ಏನು ಗೊತ್ತಿಲ್ಲದವ್ರು ಕೇಳ್ತಾ ಇದ್ದೀರಲ್ಲ ನೀವು. ಈಗೇನು ರೈಲು ಬಂದ್ಬಿಟ್ಟಿದೆ. ಹೋದಾ ಬಂದ. ಅಲ್ಲಿವರೆಗೂ ಮೊಮ್ಮಗನ ಇಲ್ಲಿ ಬಿಟ್ಟು ಹೋಗೋಣ ಅಂತ. ಏನೋ ಅಡಿಗೆ ಆಗಿದ್ದೇನೆ, ನಿಮ್ ಅಣ್ಣ ಬಂದಿದ್ದಾರೆ. ಎಲೆ ಹಾಕ್ತಿದ್ದೀನಿ. ದಬ್ಬೆದಾರ್ರೆ ಇವತ್ತು ನಮ್ಮ ಮನೇಲೇನೆ. ಆ ಮಾತು ನೀವು ನನಗೆ ಹೇಳ್ಬೇಕೆ? ಇವತ್ತಿನ ಊಟ ಈ ಮನೇಲೆ ಅಲ್ಲ ಸ್ವಾಮಿ. ನಮ್ ಶಾಸ್ತ್ರಗಳು ಇದ್ ಕಡೆ ವೇದಾಂತದ ಹಬ್ಬ ಅಲ್ವೇ? ಹೇಳಿ ಪಾಪ ಹುಡುಗರು ಕಳಿತಾರೆ. ತಾತ ಹೇಳಿ ಕೈ ಕಟ್ಬಿಡ್ತೀನಿ. ಬನ್ನಮ್ಮ ಬಂದೆ. ಕಾಳ ಕಾಳ ಅಲ್ಲಿ ನೋಡು, ಊರ್ಗ್ ಹೊಸಬ ಹುಡುಗ ಬಂದಿಯಾನಲ್ಲ, ಅವನ ಕುಂತವನೆ. ಸ್ವಲ್ಪ ಇರು. ಕಾಳ ಸ್ವಲ್ಪ ರೇಕ್ಸ. ಯಾವ ನಾನು ಕುಂತಿರೋನು ಜಾಗ ಬಿಡ, ನಾನು ನೀರ್ ಕುಡಿಬೇಕು. ನಾನ್ ಕುಂತಿರೋ ಜಾಗದಲ್ಲೇ ನೀನ್ ನೀರ್ ಕುಡಿಬೇಕಾ? ಆ ಕಡೆ ಮೆಟ್ಲಿನ ಕುಡಿ ಹೋಗು. ಏನಿನ್ ರಾಜಾದಿ ರಾಜ ಕೊತ್ತಂಬರಿ ಬೀಜ ಕುಂತವನೇ ಅನ್ಬಿಟ್ಟು ನಾನು ಅಲ್ಲೋಗಿ ನೀರ್ ಕುಡಿಬೇಕಾ? ಯಾಕ ಮಕ್ಕದ ಮೇಲೆ ನೀರುಗಿತ್ಯಾ? ಮೈ ಮೇಲೆ ಸ್ನಾನ ಗೀನ ಇದ್ಯಾ? ಇವ್ನ್ ಕುಂತವ್ರೆ ಇನ್ಮೇಲೆ ಉಗಿಬಾರ್ದು ಅಂದ್ಬಿಟ್ಟು ಬೋರ್ಡ್ ಹಾಕೈತಾ? ಹೋಗಲ್ಲ. ಇಲ್ಲಿವರೆಗೂ ಬೋರ್ಡ್ ಹಾಕಿರ್ಲಿಲ್ಲ, ಈಗ ನಾನ್ ಹಾಕ್ತೀನಿ ಬೋರ್ಡ್. ತಗೋ. ಏನಾಯ್ತು? ಬಿಡು ದೂರ ಅವರು ಹೊರ ದೂರ. ಯಾಕೆ ಅವ್ನು ನೋಡ್ದಿದ್ದು? ಅವನು ನನ್ನ ತಮ್ಮನ ಸಮಾನ. ಏಯ್ ಇನ್ಮೇಲೆ ಜಗಳ ಆಡಿದ್ರೆ ಗಣೇಶನ್ ಮೇಲೆ ಆಣೆ. ಏಯ್ ಇನ್ ಮುಂದೆ ಯಾರು ಸರಿ ಜಗಳ ಮಾಡದೆ ಒಂದಾಗಿರ್ಬೇಕು. ಇನ್ನು ಮುಂದಕ್ಕೆ ಜಗಳ ಮಾಡಲ್ಲ ಅಂತ ಪ್ರಮಾಣ ಮಾಡಿ. ಆಯ್ತು. ಬಂಗಾರದಂತ ಹುಡುಗರು ಯಾಕಪ್ಪ ಕಿತ್ತಾಡ್ತೀರಾ? ಏಯ್ ಬುದ್ಧಿ ಹೇಳ್ಬಾ, ಎಲ್ಲ ನಿನ್ನಿಂದ ಗಳಾಗೋದು. ಬರ್ರಪ್ಪ ಹೋಗೋಣ. ಬರ್ರಪ್ಪ ಬರ್ರು ಬರ್ರು. ಓ ನಮಸ್ಕಾರ ಶಾನುಭಾಗರಿಗೆ. ನಮಸ್ಕಾರ. ಬನ್ನಿ ಬನ್ನಿ, ಈಗ ಕೂತ್ಕೊಳ್ಳಿ ಬನ್ನಿ. ಅರೆ ಏನ್ ಸ್ವಾಮಿ ಇದು ಕೈ? ಇದಾರಲ್ಲ ಸ್ವಾಮಿ ಹುಡುಗರು ಬಾಳೆಹಣ್ಣಿ ಸಿಪ್ಪೆ ಹಾಕಿ ಜಾರ್ಸ್ ಬೀಳಿಸ್ಬಿಟ್ರು. ಅಂದಾಗೆ ನಮ್ಮ ರಾಮಚಂದ್ರನ ಸ್ಕೂಲಿಗೆ ಸೇರಿಸ್ಕೊಳ್ಳಿ ಸ್ವಾಮಿ. ಆಯ್ತಾಯ್ತಾಯ್ತು, ಅವನ ವಿಚಾರ ನಾನು ನೋಡ್ಕೋತೀನಿ. ನೀವು ಹೋಗ್ ಬನ್ನಿ ಪರವಾಗಿಲ್ಲ. ಆಯ್ತು. ಅದ್ರ ಜೊತೆ ಇದು ಒಂದು ಕೂತ್ಕೊಳ್ಳ. ಅಯ್ಯೋ
ಏನಪ್ಪಣೆ? ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವ ಮಹಾಶಕ್ತಿಯನ್ನು ಇಂದು ವಶಪಡಿಸಿಕೊಂಡಿದ್ದೇನೆ. ಇಂದಿನಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ಕೊನೆ ಮೊದಲಿಲ್ಲ. ಗುರುಗಳೇ, ಬಹಳ ದಿವಸಗಳಿಂದ ನೀವು ಬಯಸಿದ ರಸಪುರಿ ಮಾವಿನ ಹಣ್ಣು ಪಕ್ಕದ ತೋಟದಲ್ಲಿ ಮಾಗಿ ನಿಂತಿದೆ. ಎಲ್ಲಿ? ಕಳಸಾಪುರದಲ್ಲಿ. ಇದು ಸೇರಿ 4ನೇ ಬಲಿ ಆಯ್ತಲ್ಲೋ? ಅದು ಹೆಣ್ಣನ್ನೇ ಹೊಡಿತಲ್ಲೋ? ಅದು ವಯಸ್ಸು ಬಂದ್ ಹುಡುಗಿಯರ್ನೆ ಏನೋ ಅಂದ್ರೆ ಬಂದ್ರೆ ತೋರಿಸ್ತೀನಿ ಅಂದ್ರೆ ಅಂತೂ ಇನ್ನೊಬ್ಬಳು ಬರೀತಾ ಬಟ್ಟಿ ಕರಡಿ. ಅಂತೂ ನಮ್ಮಳ್ಳಿ ಈ ಕಾಟ ಯಾವಾಗ ತಪ್ಪತ್ತೋ? ನಮ್ಮ ಹಳ್ಳಿನಾಗಿರೋ ಅರೆ ಹುಡುಗಿರೆಲ್ಲ ಮುದುಕಿರಾದ್ಮೇಲೆ ತಪ್ಪೋದು. ಅಮ್ಮ ಏನಾಗಲ್ಲ? ಶ್ಯಾಮಣ್ಣರೇ, ಮೇಷ್ಟ್ರು ಅಂದ್ರೆ ಹಳ್ಳಿಗೆ ದೇವ್ರ ಸಮಾನ. ಸ್ಕೂಲ್ ಸರಿಯಾಗಿ ಹೋಗಲ್ವಲ್ಲ ಅಂತ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಹೊಡಿತಾರೆ. ಹೇಳ್ಕೊಟ್ಟ ಪಾಠ ಸರಿಯಾಗಿ ಒಪ್ಪಿಸಲ್ವಲ್ಲ ಅಂತ ಅಲ್ಲಿ ನೀವು ಹೊಡಿತೀರಿ. ಅವ್ರ ಆಟ ಪಾಠ ಪುಂಡಾಟ ನೋಡಿ ನೀವು ಹೀಗೆ ಹೊಡಿತಿದ್ರೆ ಅವ್ರು ಬೆಳೆದಾರು ಹೇಗಳಿ? ನೀರಿಳಿದ್ರೆ ಬಳ್ಳಿ, ಪ್ರೀತಿ ತೋರಿಸಿದ್ರೆ ಮಕ್ಕಳು ಅಲ್ವೇ ಶ್ಯಾಮಣ್ಣರೇ? ದಫೇದಾರ್ರೆ, ನೀವೇನೋ ರಿಟೈರ್ ಆಗಿ ಹಳ್ಳಿ ಸೇರ್ಬಿಟ್ಟು ಹೇಳೋರಿಲ್ಲ ಕೇಳೋರಿಲ್ಲ. ತುಂಡು ಮಕ್ಕಳ ದಾಳಿ ತರ ನಾನ್ ಪಡ್ತಿರೋ ಕಷ್ಟ ದೇವ್ರಿಗೆ ಗೊತ್ತು ಅಷ್ಟೇ. ಶ್ಯಾಮಣ್ಣರೇ, ಅದನ್ನೇ ನಾನು ಹೇಳೋಣ ಅಂತ ಬಂದೆ. ಹೇಳಿದ್ವೆ, ಮಾತೃದೇವೋಭವ, ಪಿತೃದೇವೋಭವ, ಹಾಗೇನೆ ಆಚಾರ್ಯ ದೇವೋಭವ ಅಂತ ಹಿರಿಯರು ಹೇಳ್ತಾರೆ. ಈ ವಿಷಯ ನಿಮಗೂ ತಿಳಿದಿರ್ಬೇಕಲ್ವೇ? ವೇದ ಅಂತ ಹೇಳಿದ್ರೆ ಸುಲಭ ಅಲ್ಲ ದಫೇದಾರ್ರೆ. ಪಾಠ ಹೇಳೋದು ಅಂತಂದ್ರೆ ಮನೆ ಕಾಟ ತಡೆಯಲಾರದೆ ಪಿಂಡ ಕಟ್ಟುಬಿಡ್ತಾರೆ ಮಕ್ಕಳ ಸ್ಕೂಲ್ಗೆ. ಅವಾಗ ಪಾಠ ಬರೋ ಹಾಗಿಲ್ಲ, ನನಗೆ ಮರೆಯೋ ಹಾಗಿಲ್ಲ. ಅಲ್ರಿ, ನಾಳೆ ಕ್ಲಾಸ್ಗೂ ನಾನು ಒಬ್ಬನೇ ಪಾಠ ಮಾಡೋಕ್ಕಾಗತ್ತೆ? ನನಗೇನಂತೆ? ದಿನ ಎಣಸ್ದ, ಸಂಬಳ ತಗೊಂಡ. ಮೇಷ್ಟ್ರೆ, ಉತ್ತೋದು ಬಿತ್ತೋದೇ ಬೇಜಾರು ಅಂದ್ರೆ ಬೇಸಾಯ ಮಾಡಕ್ಕಾಗುತ್ತೇನು? ಅಂತೂ ಒಟ್ಟ ಕಳಸಾ ಹುಡುಗರು ಹಣೆ ಬರಹ. ಕೊಡು. ಇದ್ಯಾಕೋ ಸಪ್ಪಗಿದ್ಯಾ? ಏನಾಯ್ತು? ರಿಂದವ್ವ, ಹಾ. ದೇವ್ವ, ಹಾ. ಬೆಳಿಗ್ಗೆ ಏನೋ ರಿಂದವ್ವ ದೆವ್ವ ಸರಿಯಾಗಿ ಹೇಳು. ಅದೇ ಕಣತ್ತೆ, ಅದೇ ಬೆಳಿಗ್ಗೆ ರಿಂದವ್ವ ದೇವ ಅಲ್ವಾ, ಎಡೆ ಮಾಡ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ತಿರುಗಿ ನೋಡೋ ಹೊತ್ತಿಗೆ ಎಡೆನೆ ಮಾಡೋಗ್ಬಿಟ್ಟಿತ್ತು ಕಣತ್ತೆ. ಆವಾಗಿಂದ ನಂಗೆ ಒಂಥರ ಈಗ ಬರ್ದಂಗಾಗಿ ಏನೋ ಮೆಟ್ಕೊಂಡ್ಬಿಟ್ಟು. ನೋಡಿದ್ರ, ನನ್ ಮಾತು ಒಬ್ರಾದ್ರೂ ಕೇಳ್ತಾರ? ರಿಂದವ್ವ ದೆವ್ವ ಇದೆ, ಸರಿಯಾಗಿ ನಡ್ಕೊಳ್ಳಿಂದ್ರೆ ಒಬ್ರು ನಡ್ಕೊಳ್ಳಲ್ವಲ್ಲ. ನಾಳೆ ಬೆಳಿಗ್ಗೆ ನಾನೇ ತಗೊಂಡೋಗಿ ಎಡೆ ಇಟ್ಟು ನನ್ನ ಮಕ್ಕಳಿಗೆ ಏನು ಆಗದಿರ ಹಾಗೆ ಬೇಡ್ಕೊಂತೀನಿ.
ಹೇಳ್ತೀನಿ ಕೇಳು. ನಾನ್ ದೆಪ್ಪೆದಾರ ಆಗಿದ್ದಾಗ ಡ್ಯೂಟಿ ಮುಗಿಸ್ಕೊಂಡು ಒಂದ್ ದಿವಸ ಮನೆಗೆ ಬಂದೆ. ಯಾರೋ ಎದ್ದು ಬಿದ್ದು ಓಡ್ ಬಂದು ಕಳ್ಳ ಕಳ್ಳ ಅಂದ್ರು. ಯಾರಪ್ಪ ಇಷ್ಟೊತ್ತ ಕಳ್ಳ ಅಂತ ಮೂಲೆಯಲ್ಲಿ ಬಂದು ಎದೆ ಮೇಲೆ ಓಡ್ದೆ. ನನ್ನ ಮಕ್ಕಳು ನೋಡ್ಕೊಂಡು ಗಾಡಿ ಓಡ್ತಾವ್ರೆ. ಇರ್ತೀನ ಹಿಂಬಾಳ್ಕೊಂಡೆ ಹೋದೆ. ಪಾಡಕ್ ಬಿಟ್ಬಿಟ್ರು. ಎಲ್ಲೋಗ್ತಾರೆ ಬಂದೇ ಬರ್ತಾರೆ ಅಂದ್ಬಿಟ್ಟು ಬಾಗಿಲು ಪೊದೆಯಿಂದ ಉಟ್ಕೊಂಡು ಕೂತ್ಬಿಟ್ಟಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಕತ್ತಲ್ಲಿ ಒಂದ್ ಕಾಲ ಹತ್ತ ಇತ್ತ ಹಿಂಗ್ ಅಳ್ಳಾಡ್ತು. ಅಲ್ಲ ನನ್ ಮನೆ ನನ್ ಮಕ್ಳೇ ಕೂತಿದ್ದೆ ಅಂದ್ಬಿಟ್ಟು ಬಂದು ಕದ ಗುರಿತೆ ಢವಾರತ್ತೆ. ಅಯ್ಯಪ್ಪ ನನ್ ಕಾಲ ನಾರೇ ಹೊಡ್ಕೊಂಡ್ಬಿಟ್ಟಿದೆ ಕಲ್ತಿ. ಆ ಕಳ್ರ ಅಲ್ವಾ ನಿಮ್ಗೆಲ್ಲ ಬಂದು ಹೋದ್ರು ಹುಡುಗರ್ನೆಲ್ಲ ಕರ್ಕೊಂಡು ನಿಂತ ಕೆಲಸ ಮಾಡೋದು. ನೀವ್ ಹುಡುಗ್ರೇನೋ ಕಾರ್ ಕಪ್ಪಿಗಳು ಕೊಡ ಇಲ್ಲಿ ಜಡಿಯ. ಇವು ಹುಡುಗ್ರ ಇವು. ಇವ್ರ ಮನೆ ಹಾಳಾಗ್ ಹೋಗ, ಇವ್ರ ನೆಗದ್ ಬಿದ್ದು ಹೋಗ ಕಾರ್ ಕಪ್ಪಿಗಳು. ಯಾಕೆ ಬೈತಿಯಮ್ಮ? ಮಕ್ಕಳು ದೇವರ ಸಮಾನ. ನಮ್ಮ ಹಳ್ಳಿಲ್ಲ ಅವತ್ತು ಅಮ್ಮ ನಂಗ್ ಖಾರ ತುಪ್ಪ ಹಾಕು. ತುಪ್ಪ ದೇವ್ರ ಪೂಜೆಗೆ ಇಟ್ಟಿದ್ದೀನಿ. ಪೂಜೆ ಆಗ್ಲಿ ಆಮೇಲೆ ಹಾಕ್ತೀನಿ. ನಂಗೆ ಈಗಲೇ ಬೇಕು ಖಾರ. ಖಾರ ಆದ್ರೆ ನೀರ್ ಹಾಕೊಂಡ್ ತಿನ್ನು. ನಂಗೆ ಊಟನೇ ಬೇಡ ಹೋಗು. ಅಬ್ಬಬ್ಬಬ್ಬ ಯಾಕೋ ಗಲಾಟೆ ಮಾಡ್ತೀರಾ? ಗಲಾಟೆ ಮಾಡ್ತೀವಿ ಸುಮ್ನೆ ಊಟ ಮಾಡ್ತೀರಿ. ನಾನೋಗಿ ನೀರ್ ತರ್ತೀನಿ. ಯಾಕ ಮಾಡ್ತಾ ಇದ್ಯಾ? ಬೇಕು. ತುಪ್ಪ ಬೇಕಾ? ಹಾಕ್ತೀನಿ ತಾಡು. ತಿನ್ನು. ರೀ ಸೀತಮ್ಮನರೇ, ನಮ್ಮನೆಗೆ ಅರ್ಶನ ಕುಂಕುಮಕ್ಕೆ ಬರ್ಬೇಕು. ಖಂಡಿತ ಬರ್ಬೇಕು. ಕಾಯ್ತಾ ಇರ್ತೀನಿ. ಬರ್ತೀರಾ? ಅಯ್ಯೋ ನಿಮ್ಗೇನ್ ಬಂದಿದ್ಯೋ? ಎಲ್ಲ ಹಾಕೊಂಡ್ ತಿಂದಿದ್ದೀರಲ್ಲೋ ಹಾಳಾದವೆ. ತಿನ್ಬೇಡ ಅಂದ್ರೆ ಬರೋದ್ರಲ್ಲಿ ತಿಂದಿದ್ಯಾ? ಈಗ ತಾನೇ ತಿನ್ಸಿ ಹೋಗಿದ್ಯಾ? ನಾನ್ ತಿನ್ಸಿದ್ನಾ? ಸುಳ್ಳು ಬೇರೆ ಹೇಳೋದ್ ಕಲ್ತಿದ್ಯಾ? ಈಗ ತಾನೇ ತಿನ್ಸಿ ಒಳಗಡೆ ಹೋಗಿದ್ದಲ್ಲಮ್ಮ. ಏನು ನಾನ್ ಒಳಗಡೆ ಹೋದ್ನಾ? ಇದೆಲ್ಲಿಂದ ಬಂತೆ? ನನ್ಗಿಲ್ದೇ ಇರೋ ಪುಣ್ಯ ನನ್ನ ಮಕ್ಳಿಗಾದ್ರೂ ಸಿಕ್ತು. ಈಗ ಅರ್ಥವಾಯ್ತು, ಮಕ್ಕಳೇ ದೇವ್ರು, ದೇವ್ರೇ ಮಕ್ಕಳು. ಅವತ್ತಿಂದ ಇವತ್ತಿನವರೆಗೂ ನಮ್ಮ ಹಳ್ಳಿ ಮಕ್ಕಳನ್ನ ಯಾರು ಬೈಯಲ್ಲ. ಹೌದಜ್ಜಿ, ಮಕ್ಕಳೇ ದೇವರು, ದೇವರೇ ಮಕ್ಕಳು. ಮಕ್ಕಳ ಮನಸ್ಸು ಅರ್ಥ ಮಾಡ್ಕೊಳ್ಳೋ ತಂದೆ ತಾಯಿಗಳು ಗುರುಗಳು ಸಿಕ್ಬಿಟ್ರೆ ನಿಜವಾಗ್ಲು ನಮ್ ಕಳಸಾಪುರ ಹುಡುಗರು ಚಿನ್ನದ್ ಕಳ್ಸ್ಕೊಳಜ್ಜಿ. ಚಂಡಿ ಚಾಮುಂಡಿ ಕಾಳಿ ಕರಾಳಿ ನನ್ನ ಒಂದೇ ಮಂಡಲದ ಪೂಜೆಗೆ ಪ್ರಸನ್ನಳಾದೆಯ ತಾಯಿ. ನುಂಗಿ ಬಿಡುತ್ತೇನೆ ತಾಯಿ, ನುಂಗಿ ಬಿಡುತ್ತೇನೆ. ಏನ್ಲಾ ಬಾಳೆಹಣ್ಣು ಕಂಡ್ಲಾ? ನುಂಕ ಹೋಗು. ಏಯ್, ನನ್ನ ಎದುರಿಗೆ ನಮ್ ಗುರುಗಳಿಗೆ ಬೈತ್ಯಾ?
ತಿಪ್ಪಯ್ಯ, ನನ್ನ ವಿಷಯ ನಿನಗ್ ಗೊತ್ತು, ನಿನ್ನ ವಿಷಯ ನನಗ್ ಗೊತ್ತು, ನಮ್ಮಿಬ್ರ ವಿಷಯ ನಮ್ ಗುರುಗಳಿಗೆ ಗೊತ್ತು. ಅದ್ ನನಗೂ ಗೊತ್ತು ಬಿಡು. ಏ ನೋಡಲ್ಲ ಯಾರೋ ಕೂತವ್ರೆ. ನಡಿ. ಏನ್ ಮಗ ಇಲ್ಲಿ ಕುಂತಿದ್ದಿ? ಹೇಳ್ಕೊಳಕ್ ಆಗ್ದೇನೆ ಅಂತ ಕಷ್ಟ. ಅದಕ್ಕೆಲ್ಲ ನಮ್ ಗುರುಗಳವ್ರೆ, ನಡಿ ಹೋಗೋಣ. ಬಾ ನಮ್ ಜೊತೆಗೆ. ಆದ್ರೆ ನೀನ್ ಮಾತ್ರ ಅಲ್ಲಿ ಎದ್ರಕೋಬಾರ್ದಪ್ಪ. ಎದ್ರಕೋಬಾರ್ದಪ್ಪ. ಎದುರ್ಕೊಳ್ಳೋದಾ? ನಾನು ಗಂಡ್ಸು. ಅದಪ್ಪ ನಡಿ. ಗುರುಗಳೇ, ಬಾ. ಗುರುಗಳಿಗೆ ನಮಸ್ಕಾರ ಮಾಡು. ಕೇಳು. ನಮಸ್ಕಾರ ಗುರುಗಳೇ. ಮಗು, ನನ್ನಿಂದ ನಿನಗೆ ಯಾವ ಸಹಾಯವಾಗಬೇಕು? ಕಳಸಾಪುರದ ಸೀತಾರಾಮು ರಾಮಚಂದ್ರ ಇಬ್ರು ಸೇರಿ ನನಗೆ ಬಹಳ ಅವಮಾನ ಮಾಡಿದ್ದಾರೆ. ಇಡೀ ನನ್ನ ಗುಂಪಿಗೆ ಹೊಡೆದಾಕಿದ್ದಾರೆ. ಈ ಅವಮಾನ ತಡೆಯಕ್ಕಾಗದೆ ತಮ್ಮ ಸಹಾಯ ಬೇಡದಕ್ಕೆ ಬಂದಿದೆ ಗುರುಗಳೇ. ದಕ್ಷಿಣೆ. ದಕ್ಷಿಣೆ. ದೇವಿರಯ್ಯ, ತಿಳಿದುಕೊಳ್ಳು, ಇಂದಿನಿಂದ ನಿನ್ನ ಶತ್ರುಗಳ ಮಾಟ ಖಂಡಿತ. ರಾಮಚಂದ್ರ ಗೆಲ್ತಾನೆ. ಅವನ ಮೇಲೆ ಕುತ್ಕೊಳ್ಳೋದಲ್ದೆ ಕೊಡ್ತೇನೋ. ಆಟ ಅಂದ್ಮೇಲೆ ಅಷ್ಟೇ ಕಣೋ. ಸೋತರು ಗೆದ್ದವ್ರು ಗುಲಾಮ್ರಾಗ್ಲೇಬೇಕು. ನಾವು ಗುಲಾಮ್ರ ಏನೋ ಆಟ ಆಡ್ತೀರ, ನನ್ನ ಮೇಲೆ ಕೈ ಮಾಡ್ತೀಯಲ್ಲ, ಆಗ್ತೀನಿ ನೋಡು. ಗುಲಾಮ್ ನನ್ನ ಮಗನೇ, ಏನೋ ನನ್ನ ತಮ್ಮನ್ ಸಮಾನ ಅಂತ ಈ ಊರಲ್ಲಿ ಜಾಗ ಕೊಟ್ರೆ ನನ್ನ ಮೇಲೆ ಕೈ ಮಾಡ್ತೀಯ. ಏನಿದಲ್ಲ? ದೊಡ್ಡ ಪೈಲ್ವಾನ ಆಗ್ಬಿಟ್ಟು, ದೊಡ್ಡ ಪೈಲ್ವಾನ್ರು ಏನೋ ಅಂತ ಏನು ಅಂದ್ರೆ ಮುಂದೆ ಮಾಡ್ತಿದ್ರೇನ್ರು? ಏನೋ ಊರ್ ಬಿಟ್ಟು ಬಂದಾರ ಅಂತ ನಮ್ಮ ಹುಡುಗ ಜೊತೆ ಸೇರ್ಕೊಂಡ್ರೆ ಕಾಲಕ್ಕೆ ಖುಷಿ ಹೋಗ್ತಿದ್ದೀನೋ ಏನೋ? ಊರು ದೊಡ್ಡ ಪೈಲ್ವಾನ ನೀನು? ರಾಮಚಂದ್ರ ಬರಲಿ. ರಾಮಚಂದ್ರ ಸೀತಾರಾಮು, ಕೂಡಿ ಬಾಳ್ರು ಅಂದ್ರೆ ಕಾಡ್ಬಾರ್ದು ಅಂತ ಪಾಲಾಗ್ಬಿಟ್ರು. ಏನ್ರು ಇದು ಅನ್ಯಾಯ? ಸೀತಾರಾಮು ಅನ್ಯಾಯವ ನನ್ನ ಜೊತೆ ಜಗಳ ಕಾಯ್ದ್ಬಿಟ್ಟ. ಇಬ್ರು ಒಂದಾಗಿದ್ದಿದ್ರೆ ಜೋರಾಗಿ ಅಲಂಕಾರ ಮಾಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಬೋದಾಗಿತ್ತು. ಅಲ್ಲಿ ನೋಡು, ಅದಿಲ್ಲಿ ಸೀತಾರಾಮು ಒಬ್ಬನೇ ಪತ್ರೆಯನ್ನು ಕೊಯ್ಕೊಂಬರೋದಿಕ್ ತೋಟಕ್ಕೆ ಹೋಗಿದ್ದಾನೆ. ಇದೇ ಒಳ್ಳೆ ಸಮಯ. ಈ ವಿಷಯ ದೇವರ ಹಿಂಗ್ ತಿಳಿಸ್ಬಿಟ್ರೆ ಚೆನ್ನಾಗಿ ಓದ್ ಬುದ್ಧಿ ಕಲಿಸ್ತಾನೆ. ಏನಂತೀರಾ? ಈ ಕಳಸಾಪುರಕ್ಕೆ ಕೊಡ್ರೆ ಪ್ರಸಾದನೂ ಸಿಗುತ್ತೆ, ದಕ್ಷಿಣೆನೂ ಸಿಗುತ್ತೆ. ಆದ್ರೆ ನನ್ನ ಮಕ್ಕಳು ಸೀತಾರಾಮ ರಾಮಚಂದ್ರ ಇದಾರಲ್ಲ, ಏನಾದ್ರೂ ಮಾಡಿ ನಮ್ಮ ಪಾಲ್ ಕಿತ್ಕೊಂಡ್ಬಿಡ್ತಾರೆ. ದೇವಿರ, ಈ ಸಲ ಅವ್ರು ನಿಂಗೆ ಬಿಡಬಾರ್ದು. ಏನಾದ್ರೂ ಮಾಡಿ ಇಕ್ಕಲೇಬೇಕು. ಇಕ್ಕೋದಾ? ಈಗ ಯಾಕಾದ್ರ ಮಾತು? ಸೀತಾರಾಮ ಇನ್ನೊಂದ್ ಸಾರಿ ಒಂದ್ ಗಂಟೆ ಬರ್ಲಿ, ಒಬ್ಬೊಬ್ರು ಹೋಟ್ಲಿಲ್ಲ ಅನಿಸ್ಬಿಡ್ತೀನಿ. ಏನ್ರೋ ಈ ಸಾರಿ ಎಲ್ಲರೂ ಸೇರಿ ಇಕ್ಕಬೇನ್ರು ಅವ್ರಿಗೆ? ದೇವಿರ ದೇವಿರ ದೇವಿರ, ಏನು ಸೀತಾರಾಮ್ಗೂ ರಾಮಚಂದ್ರಗೂ ಜಗಳ ಆಗೈತಂತೆ. ಒಬ್ರನ್ ಕಂಡ್ರೆ ಒಬ್ರಿಗೆ ಆಗಕ್ಕಿಲ್ಲ. ಸೀತಾರಾಮ್ ಒಬ್ನೇ ತೋಟಕ್ಕೆ ಪತ್ರೆ ಎತ್ತಕ್ಕೆ ಹೋಗಿದ್ದಾನೆ. ಹಾಗಾದ್ರೆ ಇದೇ ಒಳ್ಳೆ ಸಮಯ. ನಡೀರಿ, ನಾವೆಲ್ಲರೂ ತೋಟಕ್ಕೆ ನುಗ್ಗಿ ಸೀತಾರಾಮ್ ನಡೆದು ಒಟ್ಟು ಬುದ್ಧಿ ಕಸ. ಬನ್ನಿ 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 ಬನ್ನಿ. ಅಯ್ಯೋ ಅಮ್ಮ! ರಾಮಚಂದ್ರ 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 ಇಲ್ಲೇ ಇಡು. ಮುತಾರಿ ಮುತಾರಿ ಮುತಾರಿ, ದೇವರೇನ ಕಡೆರು ಸೀತಾರಾಮನ ಹಿಡಿದು ಕಟ್ಟಿ ಹಾಕ್ಬಿಟ್ಟಿದಾರಂತೆ. ಅಯ್ಯೋ ಬಂದ್ರು, ಹೋಗಿ ಬಿಡ್ಸ್ಕೊಂಬರ.
ಏ ರಾಮಚಂದ್ರ ಬರ ಇಲ್ಲಿ. ಏನ ರಾಮಚಂದ್ರ, ಮತ್ತೆ ಸೀತಾರಾಮನ್ನ ದೇವರೇನ್ ಕಡೆ ಹುಡ್ಕೊಂಡು ಚಚ್ಚುತ್ತಾ ಇದಾರಂತೆ. ಅದಕ್ಕೆ ನಾವು ಹೋಗಿ ಬಿಡಿಸ್ಕೊಂಡ್ ಬರ್ಬೇಕಂತ. ಹೊಡಿಲಿ ಬಿಡ, ಉಪ್ಪಿಂದವನು ನೀರ್ ಕುಡಿಲೇಬೇಕು. ರಾಮಚಂದ್ರ, ಕಳಸಾಪುರಕ್ಕೆ ಸಂಬಂಧಪಟ್ಟವನು ಅಂತ ನಿನ್ನ ನಮ್ ಗುಂಪಿಗೆ ಸೇರ್ಸ್ಕೊಂಡ್ರೆ ಹೀಗೇನೇನು ಮಾಡೋದು? ಹೋಗೋ, ಬಿಡ್ಸ್ಕೊಂಡ್ ಬಾ, ಹೋಗೋ. ಹೋಗಕ್ಕ, ಅವತ್ತು ನನ್ನ ಹಿಡ್ಕೊಂಡ್ ಚೆನ್ನಾಗ್ ಹೊಡೆದ, ಊರ್ನಲ್ಲಿ 2 ಗುಂಪ್ ಮಾಡ್ದ ಅಂತವನ್ನ ನಾನ್ ಬಿಡಿಸ್ಕೊಂಡ್ ಬರ್ಬೇಕಾ? ತಿನ್ಲಿ ಬಿಡು ನಾಲ್ ಕೇಟ್ನ. ಲೋ ರಾಮಚಂದ್ರ, ರಾಮಚಂದ್ರ, ಅವ್ನು ನಿಮ್ಮೂರವನು, ನಿಮ್ಗಷ್ಟೇ ಅಭಿಮಾನ. ಆದ್ರೆ ಅವ್ನು ನನಗೆ ಅಣ್ಣನ ಸಮಾನ. ಬಿಡಿಸ್ಕೊಂಬರೋಣ. ಲೇನಾಗ ಪಾಪ ಪಾಲ್ಬೇಕಂತೆ, ಕೊಡ್ರೋ. ರಂಗೇನ್ ಪಾಲ್ ಬೇಕಾ? ಕೊಡ್ತೀನಿ ತಡಿ, ತಗೋ. ಸೀತಾರಾಮು, ಇಕ್ರಾಮ್ಗೆ ಪ್ರಸಾದ ಎಲ್ಲಾಯ್ತಾ? ಪ್ರಸಾದ ಇರ್ಲಿ, ಮನೆಯವ್ರು ಚಜ್ಜುತ್ತಾರಲ್ಲ, ಏನ್ ಮಾಡೋದು? ದಕ್ಷಿಣೆ ಒಳ್ಳೆ ಉಪಾಯ. ತಿಳಿಯಾದ ಮಂಟ ಕೊಡು, ಹೊತ್ತಾದ ಕಂತ ಕೊಡು, ಹರ್ಷಾದ ಬಕ್ಕ ನೀಡು ಕಣ್ಣ ನಾಯಕ. ಇನ್ಮೇಲೆ ಹಿಂಗೆಲ್ಲ ಮಾಡಿದ್ರೆ ಬಡದು ಹಾಕ್ತೀವಿ. ಯಾರನ್ನ ಹೊಡಿತೀರಾ? ಅವ್ರೇನು ತಪ್ಪ ಮಾಡಿದ್ರು? ಗೊತ್ತಾಯ್ತು, ಹೋಗ್ಲಿ ಬಿಡ್ರಿ. ಪಟೇಲ್ರೆ, ನಿಮ್ ಕಾಲದಲ್ಲಿ ಮಕ್ಕಳೇ ದೇವ್ರು ಅಂತಿದ್ರು ಹಿನ್ನೋರು. ಅಷ್ಟೋ ಇಷ್ಟೋ ವಿದ್ಯಾನೂ ಹೇಳ್ಕೊಡ್ತಿದ್ರು. ಆದ್ರೆ ನಮ್ ಕಾಲದಲ್ಲಿ ವಿದ್ಯಾನೇ ನೈವೇದ್ಯ ಆಗಂಗ್ ಕಾಣ್ತದೆ ಈ ಶಾಮಣ ಕೂಲಿ ಮಠದಲ್ಲಿ. ನಮ್ ಮಕ್ಕಳೇನು ಓದ್ ಕಟ್ಟಬೇಕೇನು? ಇನ್ 2 ದಿನ ಹೋದ್ರೆ ಹೊಲ ಗದ್ದೆ ನೋಡ್ಕೊಂತಾರೆ. ಶಾನ್ಭೋಗ್ರ ಮಕ್ಕಳು ಶಾನ್ಭೋಗ್ಯ ಮಾಡ್ತಾರೆ. ಈ 500 ಮಕ್ಕಳು ದರ್ಬೆ ಹಿಡಿತಾರೆ. ಅಪ್ಪ ಹಾಕಿದ ಆಲ್ಮರ ಅಂತ ನೀನ್ ಹಾಕೊಂಡ್ ಸತ್ತೋಗ್ಬಿಡಿ. ರೇ ಗೌಡ್ರೆ, ನೀವೆಲ್ಲ ಹೀಗೆ ಹೇಳೋದ್ಕೇನೆ ನಮ್ ಜನ ಎಬ್ಬೆಟ್ಟು ಒತ್ತಿ ಒತ್ತಿ ಎಬ್ಬೆಟ್ಟೆ ಸಂಸ್ಕೃತವ್ರೆ. ನಾನ್ ತಿಳಿತೀನಿ, ಮುಂದುಟ್ಟ ನಮ್ಮ ಹಳ್ಳಿ ಜನಕ್ಕೆ 4 ಬೆರಳಿತವೆ ಅಂತ ಕಾಣ್ತದೆ. ಗಣೇಶ, ನಮ್ಗೆ ಗೊತ್ತಿಲ್ಲದ ನಾವೆಲ್ಲ ತಪ್ಪಾರೆ ಹೇಳ್ತಿದ್ವಪ್ಪ. ಆ ಮೀಸೆ ಶಾಮಣ್ಣನ ಏನಾದ್ರೂ ಮಾಡೋಡ್ಸ ಹಾಗೆ ನಮ್ಗೆಲ್ಲ ಶಕ್ತಿ ಕೊಡಪ್ಪ. ನೀನು ತೆಂಗಿನಕಾಯಿ ಹಿಡ್ಗ ಹೊಡಿಸ್ತೀನಪ್ಪ, ನಮ್ಮೆಲ್ಲಾರನ್ನು ಕಾಪಾಡಿ ಉದ್ಧಾರ ಮಾಡಪ್ಪ. ದೇವ್ರೆ, ನಿನ್ ಕಡದ ನೈವೇದ್ಯ ಕೂಡ ಮಾಡಿಸ್ತೀನಪ್ಪ. ಗಣೇಶ, ಈಗ 101 ಗುಂಡು ಹೊಡಿತೀನಪ್ಪ, ನಮ್ಮನ್ನೆಲ್ಲ ಕಾಪಾಡಪ್ಪ.
ವಿಘ್ನೇಶ್ವರನಿಗೆ, ಗಣಪತಿಗೆ, ಗಜಮುಖನಿಗೆ, ವಿಘ್ನರಾಜನಿಗೆ. ಶಿರಬಾಗಿ ನಮಿಸಿರೋ ಕರಿಮುಖ ಗಣಪಗೆ, ಗೌರಿಯ ಮುದ್ದು ಕುಮಾರನಿಗೆ, ತಿಳಿಯಾದ ಮನಸ ಕೊಡು, ಹೊದ್ದಾದ ಕನಸ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ. ಹಿರಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡೋ ಗಣನಾಯಕ. ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ, ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ, ಎಂದೆಂದು ವರವನ್ನು ನೀಡಯ್ಯ ಬೆನಗ. ಹಿರಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡೋ ಗಣನಾಯಕ. ಬಾಳಿನ ಕಡಲ ಧೈರ್ಯದಿ ಈಜಲು ಬಲವನು ಬೇಡುವೆ ಗಣನಾಯಕ. ಬಾಳಿನ ಕಡಲ ಧೈರ್ಯದಿ ಈಜಲು ಬಲವನು ಬೇಡುವೆ ಗಣನಾಯಕ. ಎಳ್ಳುಂಡೆ ಜೇನು ತುಪ್ಪ ಕಜ್ಜಾಯ ಕರ್ಜಿಕಾಯಿ ಗೊನೆ ಮೇಳ ಬಾಳೆಹಣ್ಣು ತಂದೆ, ಎಳ್ಳುಂಡೆ ಜೇನುತುಪ್ಪ ಕಜ್ಜಾಯ ಕರ್ಜಿಕಾಯ ಗೊನೆ ಮೇಳ ಬಾಳೆಹಣ್ಣು ತಂದೆ. ಎಂದೆಂದು ವರವನ್ನು ನೀಡಯ್ಯ ಬೆನಕ. ತಿಳಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡೋ ಗಣನಾಯಕ. ಹಿರಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡೋ ಗಣನಾಯಕ. ಯಾರಿಗೂ ಅಂಜದೆ ಸತ್ಯವ ಹೇಳಲು ಧೃತಿಯ ಕೋರುವೆ ಗಣನಾಯಕ. ಯಾರಿಗೂ ಅಂಜದೆ ಸತ್ಯವ ಹೇಳಲು ಧೃತಿಯ ಕೋರುವೆ ಗಣನಾಯಕ. ಕೂಲಿ ಚಿಕ್ಕಿನುಂಡೆ ಕೆತ್ತಿದ ಎಳನೀರು ರೆಂಡನೆಗಳ ನಿಂಬೆ ಹಣ್ಣ ತಂದೆ, ಚಕ್ಕಲ್ಲಿ ಚಿಕ್ಕಿನುಂಡೆ ಕೆತ್ತಿದ ಎಳನೀರು ರೆಂಡನೆಗಳ ನಿಂಬೆ ಹಣ್ಣ ತಂದೆ. ಎಂದೆಂದು ವರವನ್ನು ನೀಡಯ್ಯ ಬೆನಕ. ತಿಳಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡೋ ಗಣನಾಯಕ. ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ, ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ, ಎಂದೆಂದು ವರವನ್ನು ನೀಡಯ್ಯ ಬೆನಕ. ತಿಳಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡೋ ಗಣನಾಯಕ. ಹಿರಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡೋ ಗಣನಾಯಕ. ವಿಘ್ನೇಶ್ವರನಿಗೆ, ಗಣಪತಿಗೆ, ಗಜಮುಖನಿಗೆ, ಅಲ್ಲ ಪಟೇಲ್ರೆ, ಈ ಹುಡುಗರು ಇಷ್ಟು ಭಕ್ತಿಯಾಗಿ ದೇವ್ರ ಪೂಜೆ ಮಾಡ್ತಾ ಇರೋವಾಗ ಈ ಊರ್ನವರೆಲ್ಲ ಇಂಥ ಮಕ್ಕಳನ್ನ ಬೈಬೋದಾ? ಬೈದೆ ಪೂಜೆ ಮಾಡ್ತಾರ? ಅವು ಕಾಳ್ಕಪ್ಪಿಗಳು. ಹೆಂಚಿಯೇ ಪರಮ ಧರ್ಮ. ಪ್ರಾಣಿಗಳಿಗೆ ದಯ ತೋರು. ಇನ್ನೆಷ್ಟು ದಿವಸ ಕಾಡತ್ತಲ್ಲೇ ಇರ್ತಾನಲ್ಲ, ಬಿಟ್ರೆ ಚೇಳ್ ಕೂಡ ಕುಟ್ಕುತ್ತ ಕಣೋ. ಕುಟ್ಕೊಳ್ತಾನೆ. ಮೇಷ್ಟ್ರು ಬಂದ್ರು ಕಣ, ಮೇಷ್ಟ್ರು. ಗುರುವೇ ದೈವ, ಗುರುವೇ ದೈವ. ತುಂಟತನ ಮಾಡಬಾರದು, ತುಂಟತನ ಮಾಡಬಾರದು. ಕಳ್ಳತನ ಮಾಡಬಾರದು, ಕಳ್ಳತನ ಮಾಡಬಾರದು. ದ್ರೋಹ ಮಾಡಬಾರದು, ದ್ರೋಹ ಮಾಡಬಾರದು.
ಮುತ್ತಾರಿ ಹೇಳ ಮೇಲೆ ಮರಳಿ ಯತ್ನ ಮಾಡು ಪದ್ಯ ಹೇಳ. ನಿಲ್ಸು ನಿಲ್ಸು ಅದೇನ ಪದ್ಯ ಹೇಳ್ತಿರೋದು ಅದು? ಮರಳಿ ಯತ್ನ, ಮೇಷ್ಟ್ರು, ಬೆಂಚು, ಗೋಡೆ. ಯಾವನೋ ಬೋಡನೆ ಯಾವ ಹೇಳ್ಬಿಟ್ಟಿದ್ ನನಗೆ ಇವತ್ತು ನಿಮಗೆ ರಾಜ ಇದೆ ಮಗಳ್ರು ಬಾಯ್ ಬಿಡ್ರೋ ನಿಮ್ಗೆ ಚೆಕ್ ಬಿಡ್ತೀನಿ ನೋಡು ಒಬ್ಬೊಬ್ರು ಹೋಗ್ಬಿಡ್ತೇನೆ ನಿಮ್ಗೆ ನೋಡ್ತೀನಿ ಇವಾಗ ಈಗ ನಿಮ್ಮಲ್ಲೇ ಯಾರು ಇರ್ಬೇಕು ನಂಗೆ ಗೊತ್ತು. ಸರಿ ಹೇಳ್ರು ನಾವು ದೊಣ್ಣಶಿಕಾಯಿ ಇರ್ಬೇಕು. ಓಹೋ ಮುದ್ದಾರಿನ ಲೇ ಮೊಸರನ ಹಿಂಗೆ ತಗೊಂಡು ನೋಡ್ತೀವಿ ಇವತ್ತು ಕಸ ಕಾದಿದೆ. ಅಮ್ಮ ಮುತ್ತಾರಿನ ಮೇಷ್ಟ್ರು ಇದ್ಯಾಕ ವಾಲ್ತಾ ಇದ್ಯಾ? ಏನಾಯ್ತು? ಯಾರೇನಂದ್ರು? ನಾನ್ ಯಾರು ಅಂತ ಗೊತ್ತಿಲ್ಲ. ಅವ್ರ ಕೈ ಕಾಲು ಮುರಿದ್ ಬಿಟ್ಟೆನು. ಏನಾಯ್ತು ಹೇಳುವ? ನನ್ನ ಹತ್ರ ಹೇಳು, ಏನಾಯ್ತು? ಏನಾದ ಒಂದು ಗೊತ್ತಿಲ್ಲ ಅತ್ತೆ. ನಿಧಾನವಾಗಿ ಕೆಳಗಡೆ ಎಲ್ಲಿ ಎಲ್ಲ ದೂರ ದೂರ ಹೋಗಿ ಸ್ವಲ್ಪ ಗಾಳಿಗೆ ಗಾಳಿ ಬಿಡ್ರು. ನಾನು ಬರೀ ಅಂಟ್ವಾಳದ ಕಾಯಿ ಹಾಕೊಂಡು ನೊರೆ ಬರ್ಸಿ ನಾಟಕ ಆಡ್ದೆ ಅಷ್ಟೇ ಕಂಡ್ರು. ಈ ಊರಲ್ಲಿ ನಾನಿರ್ಬೇಕು ಇಲ್ಲ ಆ ಮೀಸೆ ಶಾಮಣ್ಣ ಇರ್ಬೇಕು. ನಾನು ನಮ್ಮೂರ್ ಕೆರೆಲ್ಲ ಬಾಯ್ಲೋ ಬಿದ್ದು ಅವನನ್ನ ಪಿಶಾಚಿಯ ಕಾಡಿಸ್ತೀನಿ ಕಂಡ್ರು. ಮುತ್ತಾರೆ ಓಡಬೇಡ ಕಣೋ, ನಿಂತ್ಕೊಳ್ಳೋ, ನನ್ ಮಾತು ಕೇಳೋ, ಸ್ವಲ್ಪ ನಿಂತ್ಕೊಳ್ಳೋ. ಹೋಗ್ಬೇಡ ಕಣೋ, ಬೇಡ. ನಾನು ಕೆರೆಲ್ಲ ಬಾಯ್ಲೋ ಬಿದ್ದು ಸತ್ತಾಗ್ತೀನೋ. ಯಾವತ್ತು ಉಪಾಯವಾಗಿ ಕೆಲಸ ಸಾಧಿಸ್ಬೇಕು ಕಣೋ. ರಿಂದಮ್ಮ ಇವತ್ತು ಎಡೆ ತಗೊಳ್ಳೇ ಇಲ್ವಲ್ಲ ಇವತ್ತು? ಅಲ್ಲಿ ಕೇಳಿದ್ರ? ಯಾಕೆ ಹಾಕ್ಬಡ್ಕೊಂತ ಇದ್ದೀರಾ? ಕೆರೆಗೆ ಬಿದ್ದೋಗ್ಬಿಟ್ಟಂತೆ. ಕೆರೆ ತುಂಬಾ ಮೊದ್ಲಾಗ್ಲಿವೆ. ಅಯ್ಯೋ ಶಿವನೇ, ದೇವರೇ ಕಾಪಾಡ್ಬೇಕಂತೆ. ಸಾಕ್ ಸುಮ್ನಿರ್ರಿ. ಇಷ್ಟು ದಿವಸ ನನ್ನ ಬಾಯಿ ಮುಚ್ಚಾಗಲ್ಲ. ಈಗ ಹಳ್ಳಿಯವ್ರ ಬಾಯಿ ಅದ್ಯಾಗ್ ಮುಚ್ಚಿರೋ ನಾನು ನೋಡ್ತೀನಿ. ಅಲ್ಲ ಕಣೆ, ಏನೋ ಬುದ್ಧಿ ಬರ್ಲಿ ಅಂತ. ಮತ್ತೆ ಅದೇ ಹಳೆ ರಾಗ ಅಲ್ರಿ. ಏನಾದ್ರು ಹೆಚ್ಚು ಕಡಿಮೆ ಆಗಿ ಆ ಮುತಾರಿ ಸತ್ರೆ ಹಳ್ಳಿಯವರೆಲ್ಲ ಬಂದು ನಮ್ಗೆ ನೇಣ್ ಹಾಕ್ತಾರಲ್ರಿ. ಇದಕ್ಕೆಮ್ಮ ನಾವತ್ಲ ಬರ್ಕೋತಿದ್ದು. ಮುಂಗೋಪ ನನ್ ಮಾತು ಕೇಳ್ಬೇಕಲ್ಲ. ಅದಕ್ಕೇನ್ ಕಡಿಮೆ? ಇನ್ನು ಸ್ವಲ್ಪ ಹಸಿ ಮೆಣಸಿನಕಾಯಿ ತಂದ್ಕೊಡ್ಲೇನು? ಮುತಾರಿ ಕೆರೆ ಒಳಗ್ ಬಿದ್ದು 3 ದಿವಸ ಆದ್ರೂ ತೇಲಿಲ್ಲ. ಆ ಮೆಟ್ಗಂಡ್ ಮೇಟ ನನ್ನ ಮಗ ಸಿಕ್ಕದ್ನ ಅಂತ ಒಂದು ಮಾತು ಕೇಳಿದ್ನ. ಇಂಥ ನನ್ನ ಮಗನ್ನ ಈ ಊರೊಳಗೆ ಇರಿಸಬಾರ್ದು. ಇದಕ್ಕೆ ನೀವೆಲ್ಲ ಏನಂತೀರಿ? ಒಪ್ಪಿಗೆ ಐತೆ ಅವನಿಗೆ ಹಳ್ಳಿಯಲ್ಲಿ ಇರಿಸಬಾರ್ದು. ಚಾಮ ಚಪ್ರ ತೆಗಿಯೋ ಬಾಗ್ಲು. ತೆಗಿಯೋ ಅಯ್ಯ. ತೆಗ್ದಿದ್ಯಲ್ಲ, ತಲೆ ತಪ್ಪಿಸ್ಕೊಂಡು ಏನಾರ ಅವ್ರು ಬಿಟ್ಟು ಓಡಾಗ್ಬಿಟ್ನ ಅವನು. ಹಾಳಾಗ್ಬಿಡ.
ತೊಲಗೋಗಿದೆ. ಆ ಪೀಡೆ ತೊಲಗ್ರಿಂದ ನಮ್ಮ ಹಳ್ಳಿಗೆ ಒಳ್ಳೇದಾಯ್ತು. ಮುತ್ತಾರಿ ಏನಾದಂತ ಗೊತ್ತೇ ಆಗಿಲ್ವಲ್ಲೋ? ಕೆರೆಗೋ ಬಾವಿಗೋ ಬೀಳ್ತೀನಿ ಅಂತ ಹೇಳಿದ್ನಲ್ಲೋ. 3 ದಿನ ಆಯ್ತು, ಹೆಣ ತಿಳಿಲ್ವಲ್ಲೋ? ಏನೋ ಮಾಡೋದು? ಸೀತಾರಾಮ, ರಾಮಚಂದ್ರ, ಮುತ್ತಾರಿ ಏನಾದ್ನೋ? ಕೆರೆಗಳೆಲ್ಲ ಹುಡುಕ್ದೇನೋ? ಬಾಗ್ಲಲ್ಲೆಲ್ಲ ನೋಡ್ದೇನೋ? ಬಾವಿನೂ ಇಲ್ಲ, ಕೆರೆನೂ ಇಲ್ಲ, ದೌದ್ ಮನೆ ಕಣೋ. ಇಲ್ಲಮ್ಮ, ನೀನೆಷ್ಟು ಒಳ್ಳೆಯವಳು. ತಮ್ಮ ಯಾಕಪ್ಪ, ಏನಾಯ್ತು? ಮೇಷ್ಟ್ರು ಮುತ್ತಾರಿಗೂ ನಾನು ಹೊಡೆದ್ಬಿಟ್ರು. ಮೇತಾರಿ ಕೆರೆಗೆ ಬಿಡ್ತೀನಿ ಅಂತ ಹೊಂಟೋಗ್ಬಿಟ್ಟವನೆ. ಯಾಕೋ ಬಾಯಿಗಾಗ್ತದೆ, ನನಗೆ ಬಾಯಿಗಾಗ್ತದೆ. ಹೊಟ್ಟೆ ನೋವು, ತಲೆನೋವು. ಏನೇ ಎದುರ್ಕೋಬೇಡಪ್ಪ ತಮ್ಮ. ಲಿಂಗಮ್ಮನ್ಗೆ ಎಡೆ ಮಾಡ್ಸಿದ್ರೆ ಎಲ್ಲ ಸರೈತೈತೆ. ಈಗ ನೀನ್ ಮಲಿಕೋ ಮಲಿಕೋ. ಅಮ್ಮ ತಾಯಿ ರುಂದಮ್ಮ, ನಮ್ಮ ಊತಾರಿಗೆ ಯಾವ ತೊಂದ್ರೆನೂ ಬರದೇ ಇರೋ ಹಾಗೆ ಕಾಪಾಡಮ್ಮ. ಏನಾಯ್ತಪ್ಪ ಬಗು? ಸರಿಲ್ಲ, ಮೇಷ್ಟ್ರು ಹೊಡೆದ್ಬಿಟ್ರು, ನಂಗೂ ಹೊಡೆದ್ಬಿಟ್ರು. ಮುತ್ತಾರಿ ಕೆಳಗ್ ಬೀಳ್ತೀನಿ ಅಂತ ಹೊರಟೋಗ್ಬಿಟ್ಟೆ. ನಂಗ್ ಭಯ ಆಗ್ತಿದೆ, ನಂಗ್ ಜ್ವರ ಬಂದಿದೆ. ಏನು ಆಗೋದಿಲ್ಲ, ದೇವ್ರಿಗೆ ದೀಪ ಕಟ್ಟೋಡ. ನಂಜುಂಡಪ್ಪ, ಗದ್ದೆ ಎಲ್ಲ ಕಟಾವ್ ಮಾಡ್ಸಾಯ್ತಾ? ಇನ್ನು ಇಲ್ರಣ್ಣ, ಆಳುಗಳಿಗೆಲ್ಲ ಹೇಳಿದ್ದೀನಿ. ಸಿದ್ದಪ್ಪ, ಓ ದಫೆದಾರ್ರೆ ಬನ್ನಿ. ಅಂತೂ ನಮ್ಮ ಹುಡುಗರ ಪುಂಡ್ರು ಅಂತ ನೀವೆಲ್ಲ ತೀರ್ಮಾನ ಮಾಡ್ಬಿಟ್ರಿ. ಹೌದು, ಅದನ್ನ ನಾನು ಒಪ್ಕೊಳ್ತೀನಿ. ಆದ್ರೆ ಅದನ್ನೇ ಕಾರಣವಾಗಿಟ್ಕೊಂಡು ಆ ಗುಂಡಮ್ಮ ಊರಿನವ್ರನ್ನ ಸೇರಿಸ್ಕೊಂಡು ಆ ಮೇಷ್ಟು ಊರಿಂದ ಆಚೆ ಕಳಿಸಿದ್ದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ. ಇದಕ್ಕೆ ನೀವೇನಂತಾರೆ ಶಾನ್ಭೋಗ್ರೆ? ಅದೆಲ್ಲ ನನಗೂ ಅರ್ಥ ಆಗುತ್ತೆ ದಫೆದಾರ್ರೆ. ಆದ್ರೆ ನಾನು ಏನ್ ಮಾಡ್ಲಿ? ನಮ್ದು ಪ್ರೈವೇಟ್ ಸ್ಕೂಲ್, 4 ಕ್ಲಾಸ್ಗೂ ಒಬ್ರೇ ಮೇಷ್ಟ್ರು. ಮೇಷ್ಟ್ರನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಹುಡುಗರಿಗಿಲ್ಲ, ಮೇಷ್ಟ್ರಿಗೆ ಹುಡುಗರಿಗೆ ಪಾಠ ಹೇಳೋ ಆಸಕ್ತಿ ಉಳಿದಿಲ್ಲ. ಒಟ್ನಲ್ಲಿ ಆಗಿದ್ದೇನಪ್ಪಾ ಅಂದ್ರೆ ಶಾಮಣ್ಣವ್ರು ಊರು ಬಿಟ್ಟು ಓಡಿಸಿದ್ದು. ನೀವು ಪುಂಡ್ರು ಅಂತ ಹೇಳ್ತಿದ್ಕು ಅವ್ರು ಮಾಡಿದ ಕೆಲಸಕ್ಕೂ ಸರಿಯಾಗೋಯ್ತು. ಮೊದ್ಲೇ ಬೈತಿದ್ರಿ, ಇನ್ನು ಮುಂದಕ್ಕೆ ನನ್ ಬಿಟ್ಬಿಟ್ಟು ನೀನ್ ಒಬ್ನೇ ತಿಂತ ಜಾ, ನಂಗೆ ಸ್ವಲ್ಪ ಕೊಡೋ. ಬಾರೋ, ಇಲ್ಲೇ ಇರೋ. ತಿನ್ನೋ, ತಿನ್ನೋ. ಚೆನ್ನಾಗಿದೆ. ನೀರೆಲ್ಲಿಂದ ಬಂತು? ರಿಂದಮ್ಮ ತಂದಿಟ್ಟಿರ್ಬೇಕು ಕಣ. ರಿಂದಮ್ಮನ? ನಿಂದಮ್ಮ ತುಂಬಾ ಒಳ್ಳೆವಳು ಕಣೋ. ಅಲ್ವೇನೋ? ಮುತ್ತಾರಿ, ಸೀತಾರಾಮು ಬಂದ್ರ ಹಾಗೆ. ರಾಮಚಂದ್ರ ಬಂದ್ರು. ನೀ ಬರ್ದೆ ಹೋದ್ರೆ ಗಣೇಶನ್ ಮೇಲೆ ಆಣೆ. ನಿಮ್ ಯಾರು ಬೈಯಲ್ಲ ಹೊಡೆಯಲ್ಲ, ನಾನಿದ್ದೀನಿ ಬರ್ರು. ನೀವೇನೋ ಬರ್ಲಿಲ್ಲ, ಬಂದಿದ್ದ ನಾನೇ ಬರ್ತೀನಿ ಹುಚ್ಚ. ನನ್ ಕಂದ ಬಾರೋ ಬಾರೋ, ಬೇಗ ಬಾರೋ. ರಿಂದಮ್ಮ ದೇವ ನಿನ್ನೇನು ಮಾಡ್ಲಿಲ್ವಲ್ಲ? ಅಲ್ರೋ, ದೇವ್ರ ಮನೆ ಒಳಗೋಗಿದ್ದೀರಲ್ಲ, ದೇವ ನಿಮ್ಗೆ ಏನು ಮಾಡ್ಲಿಲ್ವಾ? ದೇವ್ರಿದ್ ಕಡೆ ದೇವ ಏನು ಮಾಡಲ್ಲ. ನಮ್ಗೆಲ್ಲ ದೇವ್ರಲ್ಲಿ ನಂಬಿಕೆ ಇದೆ. ದೇವ್ರಿದ್ದಾಗ ದೇವ್ದ ಭಯ ಯಾಕೆ? ನಮ್ ಕಂಡ್ರೆ ದೇವಗಳು ಹೆದರ್ಕೋತವೆ, ಅಂತವ್ರು ದೇವಗಳು ಎಲ್ಲಿ ಬರ್ತವೆ ಹೇಳಿ? ಜನ ಅನ್ನೋದಂಗೆ, ನೀವು ಮಾಡೋದಂಗೆ. ಇನ್ನೊಂದ್ಸಲ ಈ ಕಡೆ ಬನ್ನಿ, ಬಂದು ತಗೊಂಡು ಬಿಡ್ತೀನಿ. ಬರ್ರ. ಹೌದು, ಅಲ್ಲಿ
ಗುರುಗಳೇ ಈ ಸಾರಿ ಕೂಡ ಕಳಸಾಪುರದ ಹುಡುಗರು ನಮ್ಮನ್ನ ಹೊಡೆದು ಅವಮಾನ ಮಾಡಿ ಕಳಿಸ್ಬಿಟ್ರು. ನಾನ್ ಕೊಟ್ಟಿ ಅಂತ ಏನು ಕೆಲಸ ಮಾಡ್ಲಿಲ್ಲ. ತಾಯ್ದ ಎಲ್ಲಿ ಕಟ್ಟು ಸೊಂಟಕ್ಕೆ ನೆಲಕ್ಕೇನಾದ್ರೂ ತಗಲ್ತಾ? ಕೆಳಗ್ ಬಿದ್ದಿದ್ದಾಗ ನೆಲಕ್ಕೆ ತಗಲಿರ್ಬೋದು. ಮುಟ್ಟ ಹೊಡಿಯೋ ಬಲೆ ಕಟ್ಕೊಂಡ್ರೆ ಸೊಂಟ ಕಟ್ಟಿದ್ನ ನಿನ್ನಿಂದ ನನ್ನ ತಾಯ್ದ ಮಹಿಮನವಾಯ್ತು. ಕಳಸಾಪುರದ ಹುಡುಗರು ಜಗ್ಗಿಸ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಆಗ ನಾನು ಬರ್ತೀನಿ ನಡಿ. ಸಮಯ ನೋಡಿ ಕಚ್ಚುಕೊನ್ಸ್ಬಿಡ್ತಾರಪ್ಪ. ಹೌದು ಅಪ್ಪಯ್ಯ, ಯಾವ್ದಕ್ಕೂ ನಾವು ಹುಷಾರಾಗಿರೋದು ಒಳ್ಳೇದು. ಸಮಯ ನೋಡಿ ಕಂಬಿ ಕಿತ್ಬಿಡನ್ ಸುಮ್ನಿರು. ಎಂತ ಬಿಡಿ ಕೊಟ್ಟು ಹೊಗೆನೆ ಬರಕಿಲ್ಲ. ಕಾಲ್ ಕೊಟ್ಟು ಜೋರಾಗಿ ಹೇಳಿ. ಈ ಕಾಲ್ ಕೊಟ್ಟೆ ಅಂತ ನೀನೇ ಬಿದ್ದಲ್ಲೋ ಬೆಪ್ಪನ್ ಮಗನೇ, ನನಗೆ ಹೇಳ್ತಾ ಇದ್ದೆ. ಬಾರ ಏನು ಹುಡುಕ್ಯ? ದೊಣ್ಣೆ ಬಿದ್ದೋಗಿದ್ ಕಂಡ. ಮನಸ್ಸು ಕೊಡು, ಹೊಸ್ತಾದ ಕನಸು ಕೊಡು, ಹಸ್ನಾದ ಬತ್ತು ಕೊಡು ಗಣನಾಯಕ. ಮೂರು ಹೊತ್ತು ನಿನ್ನ ಜ್ಞಾನದ ಚಿನ್ನ ಎಂದೊಂದು ವರವನ್ನು ನೀಡೇಯಬೇಕು. ತಿಳಿಯಾದ ಮನಸ್ಸು ಕೊಡು, ಬಂತಾದ ಕನಸು ಕೊಡು. ಇದೇನ್ ಹಣೆ ಬರಹ ನಿಂದು? ಯಾವಾಗ್ಲೂ ಕಾಕಿ ಬಟ್ಟೆ, ಹರ್ಕಲ್ ಟೋಪಿ, ಕೈಲಿ ಬಂದೂಕ ಬೇರೆ. ಎಲ್ಲಿ ಬಿಚ್ಕೊಡು, ಒಪ್ಕೊಡ್ತೀನಿ. ಅಂದ್ರೆ ನನ್ನ ಬಟ್ಟೆನೆ ಹೊಗೆ ಅನ್ಕೊಂಡಿದ್ಯಾ? ಎತ್ತು ಕೈನ ತುಂಟು ಹುಡುಗಿ. ಪಾತು, ವಿಷಯ ಗೊತ್ತಾ ನಿನ್ಗೆ? ಹೇಳ್ತೀನಿ ಕೇಳು. ನಾನ್ ಕರ್ತವ್ಯ ಮಾಡ್ಬೇಕಾದ್ರೆ ಸರ್ಕಾರದವ್ರಿಗೆ ಕಾಕಿ ಬಟ್ಟೆ ಕೊಟ್ಟಿದ್ರು. ಕರ್ತವ್ಯ ಹೋಯ್ತು, ಕಾಕಿ ಬಟ್ಟೆ ಮಾತ್ರ ಹೋಗ್ಲಿಲ್ಲ. ನಾ ಸತ್ ಮೇಲೆ ಇನ್ನೊಬ್ರು ತೆಗಿಬೇಕು ಹೊರತು ನಾನ್ ಮಾತ್ರ ತೆಗಿಯೋದೇ ಇಲ್ಲ. ಈ ಟೋಪಿ ವಿಷಯ ಗೊತ್ತಾ ನಿನ್ಗೆ? ನಾನ್ ಡ್ಯೂಟಿ ಮಾಡ್ತಿದ್ದಾಗ ಶಿಸ್ತು ಸಂಯಮ ಎಲ್ಲಾ ಕಲ್ತಿದ್ದೆ. ಅದು ನಾನ್ ತಲೆಯಿಂದ ಹೊರಗೆ ಹೋಗದೆ ಇರಲಿ ಅಂತ ಟೋಪಿ ಹಾಕಿ ಬಂದೋಬಸ್ತ್ ಹಿಡ್ಕೊಂಡಿದ್ದೀನಿ. ಮಾವಾ ಬೇಡ, ಇದ್ರ ಗುಂಡೇ ಇಲ್ಲ ನೋಡು. ನಾನು ಡ್ಯೂಟಿ ಇದ್ದಾಗ ಬಂದೂಕ ಕೊಟ್ರು, ಡ್ಯೂಟಿ ಹೋಯ್ತು ಬಂದೂಕ ಕಿತ್ಕೊಬಿಟ್ರು. ಕೈಲಿ ಗತ್ತು ಬೆಳಗಾಯ್ತದ, ಒಂದ್ 6 ಬಂದೂಕ ಇಟ್ಕೊಬಿಟ್ಟೆ. ನನ್ಗೇನ್ ಪಾತು, ವಯಸ್ಸಾಯ್ತು, ಕಾಡು ಹೋಗುವಂತಿದೆ, ಕಳಸಾಪುರ ಬಾ ಅಂತಿದೆ. ಮಾವ, ನಿನ್ಗೆ ಯಾವಾಗ್ಲೂ ಕಾಡು ಹೋಗುವಂತಾನೆ ಇರ್ಲಿ ಮಾವ. ಅಂದ್ರೆ ಮಳೆ ವರ್ಷ ಬಿಡ್ಬೇಕು ಅಂತೀಯಾ? ಬರೋರು ಬರ್ತಾ ಇರ್ಬೇಕು, ಹೋಗೋರು ಹೋಗ್ತಾ ಇರ್ಬೇಕು. ಅಲ್ಲ, ಹುಟ್ಟೋರೆಲ್ಲ ಉಳ್ಕೊಂಡ್ಬಿಟ್ರೆ ಪ್ರಪಂಚದಲ್ಲಿ ಇದಕ್ಕೇನ್ ಮಾಡೋದು? ಅಯ್ಯಪ್ಪ, ಮಾತಾಡ್ ದಲ್ವಾ ಬರ್ತು. ನೀವ್ ಯಾಕೆ ಕುಡಿತೀರಿ? ಹಾಕು ಹಾಕು. ನಿಲ್ಲ, ತಗೊಳ್ರ ಎಲ್ರು ಒಂದೊಂದು ಕೊಳ್ಳಿನ. ನಡೀರ ನನ್ನ ಮಗನೇ, ಇಷ್ಟು ದಿವಸ ನಮ್ಮೂರಿಗೆ ಹೆಣ್ಮಕ್ಳು ಕದ್ರೋದು ನೀನೇನಾ? ನೀ ನನ್ನ ಮಗ ಸುಮ್ಮನೆ ಬಿಡಬಾರ್ದು. ಯಾಕ್ರಪ್ಪ ಹೊಡಿತೀರಾ ತಿಪ್ಪಯ್ಯ? ಆನೆ ಮಗನು ಬಂದವನ ತಿಪ್ಪಿ ಆಗ್ತಾನ ನನ್ನ ಮಗನೇ.
ನೊಣದ ಮೀಸೆ ನನ್ನ ಮಗನೇ, ನಮ್ಮೂರ್ ಹೆಣ್ಮಕ್ಳು ಕಸ ತಗೊಂಡಿದ್ಯಾ? ಗೌಡ್ರೆ, ಇನ್ನೊಂದ್ ಡೇಟ್ ಏನಾದ್ರೂ ನೀವಿಬ್ರ ಕೈಲಿ ಒಳಸಿದ್ರೆ ಏನ ಮಾಡ್ತೀಯಾ? ಸತ್ತೋಗ್ತೀಯಾ? ಹೆಣ್ ನನ್ನ ಮಗನೇ, ಲೇ ನೋಡ್ಕೋ, ಅವನಲ್ಲ ಅವ್ನು ನಿಮ್ ಗುರು, ಮಾಡ್ಕಾರ ಮಾಯ. ಆ ನನ್ನ ಮಗನ್ ಹೋಗಿ ಹೇಳು, ಇನ್ನೊಂದ್ಸಲ ಕಳಸಾಪುರದ ಸವಾಸ ಬಂದ್ರು ನನ್ನ ಮಕ್ಳ ನಿಮ್ ಊರ್ಗ ತಲೆ ಬೋಳ್ಸಿ 3 ನಾಮ ಹಾಕ್ಸಿ ಕತ್ತೆ ಮೇಲೆ ಕೂರ್ಸ್ ಮೆರವಣಿಗೆ ಮಾಡ್ತೀವಿ. ನನ್ನ ಮಕ್ಳು ಇರೋ ರೂಪ್ಗೆ ಹುಡುಗಿ ಬೇಕಾ? ಕಡೆ ವೇಷ ಬಂದಿದ್ರ ನನ್ನ ಮಕ್ಳಿಗೆ? ದೇವಿ, ಆ ಕಳಸಾಪುರದಲ್ಲಾದ ಅವಮಾನಕ್ಕೆ ನಾನು ಬದುಕಿರ್ಲೇಬಾರದು. ಆದ್ರೆ ಏನ್ರಪ್ಪ, ಏನ್ ಮಾಡ್ಕೊಂಬಂದ್ರೆ? ನಂಗೆ ಏನ್ ತಿನ್ಬೇಕು ಅಂತ ತುಂಬಾ ಆಸೆ. ಹೌದಪ್ಪ. ಆಗಕ್ಕಿಲ್ಲಪ್ಪ, ನಂಗೆ ಇವಾಗ ಆಗಕ್ಕಿಲ್ಲ. ಪೌಡ್ರು ಆರೋಡ್ಕೊಂಬ ಅಂತ ಹೇಳೋರೆ ಬದ್ದೆ ತಗೋಯ್ತಾ ಇದ್ದೀನಿ. ಬದ್ದೆ ತಗೋನ ಮಾಡ್ಕೊಂಡೇ ಬಂದಿರ್ತಾರೆ. ಖಂಡಿತ ಇಲ್ಲಪ್ಪ. ನಾನ್ ನಂಬಕ್ಕಿಲ್ಲ, ನೀವೇನ ಮಾಡ್ಕೊಂಡೇ ಬಂದಿರ್ತೀರಾ. ಇದೊಂದೇ ಒಂದ್ಸಲ. ಕುಂಟಿ ಕಸ್ತೂರಿ ಗೊತ್ತು? ಅದ್ ತಕೊಂಬಂದ್ರೆ ನಾ ಬರ್ತೇನಪ್ಪ. ತರ್ತೀರಲ್ಲ, ಒತ್ತಾರನೆ ಅಟ್ಟಿ ತಗ ಬಂದ್ಬಿಡಿ. ಈ ಮುಂದೆ ನನ್ನ ಕೂಡಿಸ್ಬಿಟ್ಟು ಕೆಳಗೆ ಬಿಡ್ತೀರಾ, ಅಕ್ಕನ ಇಟ್ಕೊಂಡಿರ್ತೀರ ನೀವೆಲ್ಲ. ಇವನ್ನ ಇಟ್ಕೊಂಡು ನಿಧಾನ ಕೆಳಗೆ ಬಿಡೋದು, ಮೇಲೆ ಕೆತ್ತೋದು, ಕೆಳಗೆ ಬಿಡೋದು, ಮೇಲೆ ಕೆತ್ತೋದು ಮಾಡ್ತಾ ಇರೋವಾಗ ಹೇಗಿತ್ತು? ಸ್ವಲ್ಪ ಮೇಲೆ ಮೇಲೆ. ಸಾಕು. ಅಪ್ಪಗಳನ್ನು ಕೊಂದಾಕಿದ್ದಾಯ್ತು, ಮಣ್ಣಾರು ಹಾಕ್ಬೇಕಲ್ಲ, ಹಾಕಿ ಸಂತೋಷಪಡಿ. ನೀವು ಮಕ್ಕಳೆಲ್ಲ ಕಂಡ್ರು ರಾಕ್ಷಸರು. ಅಪ್ಪಡು ಯಾಕೋ ಸೀತಾರಾಮ, ಏನಾಯ್ತು ನಿನ್ಗೆ? ಹೇಳೋ. ಸೀತಾರಾಮ, ಯಾಕೋ ಏನಾಯ್ತು ನಿನ್ಗೆ? ಹೇಳೋ. ಇನ್ನೇನಾಗ್ಬೇಕು? ಅಪ್ಪರನ್ನ ಕೊಂದಾಕಿದ್ವಿ, ಎಲ್ರ ಕೈಲು
ರಾಕ್ಷಸರು ಅಂತ ಬಯಸ್ಕೊಂಡ್ವಿ. ನಾವ್ ಹೀಗೆ ಬೆಳೆದ್ರೆ ಕಾಡು ಮನುಷ್ಯರಾಗೋಗ್ತೀವಿ ಕಣೋ, ಕಾಡು ಹೋಗ್ತೀವಿ. ನಮ್ಗೆಲ್ಲ ಸರಿಯಾದ ದಾರಿ ತೋರ್ಸ್ಬೇಕಾದ್ರೆ ಒಬ್ಬೊಳ್ಳೆ ಗುರುಗಳು ಬೇಕಣೋ, ಒಬ್ಬೊಳ್ಳೆ ಗುರುಗಳು ಬೇಕಣೋ. ಹೌದು ನೀನ್ ಹೇಳೋದೆಲ್ಲ ಸರಿ ಕಣು, ಆದ್ರೆ ನಮ್ಗೊಬ್ರು ಒಳ್ಳೆ ಗುರುಗಳು ಬೇಕಣು. ಯಾರೋ ಇನ್ನು ಈ ಕಳಬುದಿ ಬೀಳಿಲ್ವಾ? ಇನ್ಮೇಲೆ ಎಲ್ಲೂ ಕದಿಯಲ್ಲ ಅಂತ ಗಣೇಶನ್ನ ಪ್ರಮಾಣ ಮಾಡಿ. ಶ್ಯಾಮಗ್ರೆ ನೋಡಿದ್ರ ನಮ್ಮ ಮಕ್ಕಳು ತಾವು ಬಾಡಿ ತಪ್ಪು ತಿಳ್ಕೊಂಡು ನಿಮ್ಮ ಕ್ಷಮೆ ಕೇಳಕ್ ಬಂದ್ಬಿಟ್ಟವ್ರೆ. ನೀವು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ಕ್ಷಮಿಸಲೇಬೇಕು. ನೋಡಿದ್ರ ಇಂಥ ಚಿನ್ನದ ಮಕ್ಕಳನ್ನ ನೀವು ಕ್ಷಮಿಸಲ್ವಾ? ಕ್ಷಮಿಸಲೇಬೇಕು. ಏನ ಮೇಲೆ ಊರ್ತಿ ಬಂದಿನ ಊರೂರು ಸುತ್ತಣ ಒಬ್ಬ ಒಳ್ಳೆ ಮೇಷ್ ಉಳ್ಕೊಂಡು ಕರ್ಕಡೆ ಬಂದ್ಬಿಡೋಣ. ಹೇಳಿ ಸ್ವಾಮಿ, ನಾನು ಕಳಸಾಪುರದಿಂದ ಬಂದಿದ್ದೀನಿ. ನಮ್ಮ ಸ್ಕೂಲ್ನಲ್ಲಿ ಮೇಸ್ಟ್ಗಳೇ ಇಲ್ಲ. ದಯವಿಟ್ಟು ತಾವು ಕಳಸಾಪುರಕ್ಕ ಹೊಟ್ಟೆಗೆ ಇಲ್ದಿದ್ರು ಚಿಂತೆ ಇಲ್ಲ, ಕಳಸಾಪುರಕ್ಕೆ ಮಾತ್ರ ಬರೋದಿಲ್ಲಪ್ಪ. ಸ್ವಾಮಿ, ನಾನು ಕಳಸಾಪುರದಿಂದ ಬಂದಿದ್ದೀನಿ. ನಮ್ಮ ಸ್ಕೂಲ್ನಲ್ಲಿ ಪಾಠ ಹೇಳಕ್ ಮೇಸ್ಟ್ಗಳೇ ಇಲ್ಲ. ತಾವು ದಯವಿಟ್ಟು ಏನೋ ಕಳಸಾಪುರಕ್ಕೆ ಮೇಷ್ಟ್ರಾಗ ಖಂಡಿತ ಸಾಧ್ಯ ಇಲ್ಲ. ಹೋಗಯ್ಯ. ಯಾಕಪ್ಪ ಮೇಷ್ಟ್ರ ಯಾರು ಸಿಗ್ಲಿವೇನಪ್ಪ? ಗಣೇಶ, ನಮಗ್ ಗೊತ್ತಿಲ್ಲದೆ ನಾವೆಲ್ಲ ತಪ್ಪು ದಾರಿ ಹಿಡಿದ್ಬಿಟ್ವಪ್ಪ. ನಾವು ತಪ್ಪದಾರಿ ಹಿಡಿದೇ ಇರ್ಬೇಕಾದ್ರೆ ನಮ್ಗೆ ಒಳ್ಳೆ ಗುರುಗಳು ಬೇಕಪ್ಪ. ಅದೇ ಕಳಸಾಪುರ, ಇದೇ ನಮ್ಮೂರ್ ಬೆಟ್ಟ. ಅದ್ರ ಮೇಲೆ ದೊಡ್ಡ ದೇವಸ್ಥಾನ ಇದೆ, ಗಣಪತಿ ದೇವರು ಇದೆ. ಈ ತೋಟ ಎಲ್ಲ ನಮ್ಮೂರ್ ಸೇರಿದ್ದು. ನಿಮ್ ಶಿಷ್ಯರು ಅಂದ್ರೆ ಮಹಾಪ್ರಯಾಣ ಸ್ವಾಮಿ. ಏನ್ ಚೇಷ್ಟೆ ಮಾಡ್ತಾರೆ ಅಂತೀರಾ? ಅಯ್ಯೋ ಅದು ಶಿಷ್ಯರು ಅಂದೆ ಇಲ್ಲೇ ಇದ್ದಾರೆ. ಬನ್ನಿ, ಪರಿಚಯ ಮಾಡ್ಬಿಡ್ತೀನಿ, ಬನ್ನಿ. ಹೌದಪ್ಪ, ನಮ್ಗೆ ಒಳ್ಳೆ ಗುರುಗಳನ್ನ ಹುಡ್ಕೊಳಪ್ಪ. ಹೌದು ಗಣೇಶ, ಹೌದು. ಹೌದಪ್ಪ, ಅಷ್ಟ್ ಮಾತ್ರ ಮಾಡಿದ್ರೆ ನಿಮ್ಗೆ 101 ಈಡ್ಗೆ ಹೊಡಿತೀನಿ ಅಂತ ಬೇಡ್ಕೊತಾ ಇದ್ದೀನಿ. ಖಂಡಿತ 101 ಹೊರಲೇಬೇಕು. ನಿಮ್ ದೇವ್ರು ಹೊರ ಕೊಟ್ಟೇ ಬಿಟ್ಟ. ಊರೂರು ಸುತ್ತಿ ಒಳ್ಳೆ ಗುರುಗಳು ಹುಡುಕ ಬಂದಿದ್ದೀನಿ ನೋಡಿ. ಅಪ್ಪ ಗಣೇಶ, ನಾವು ಬೇಡ್ಕೊಂಡಿದ್ದು ತಕ್ಕಾಗೆ ನಮ್ಗೆ ಒಳ್ಳೆ ಗುರು ಕೊಟ್ಬಿಟ್ಟಿದ್ಯಾ. ಇದು ಈಗ ತಂದ್ಬಿಟ್ಟೆ 101 ಈಡ್ಗಾಯ. ಅಪ್ಪ ಬೂದಿಗೌಡ, ನಿಮ್ 101 ತೆಂಗಿನಕಾಯಿನ ಎಲ್ಲಿಂದ ಬರ್ತೀಯ ಅಂತ ಚೆನ್ನಾಗಿ ಗೊತ್ತಿದೆ. ನಿಮ್ ದೇವರ ಬೈಗಳಲ್ಲ, ಅಲ್ಲಿ ಕೈ ಮುಗಿ ಬನ್ನಿ. ಬನ್ನಿ ಮೇಷ್ಟ್ರೆ, ಬನ್ನಿ ಮೇಷ್ಟ್ರೆ. ಎಲ್ರೂ ಹೇಳಿ, ಶ್ರೀ ಗುರುಭ್ಯೋ ನಮಃ. ಅಂತೂ ಪಾತು ನಾನು ಊರು ಹುಡುಕಿ ಕಷ್ಟಪಟ್ಟು ಹೊಸಮೇಶ ಕರ್ಕೊಂಡ್ಬಂದು ಸಾರ್ಥಕವಾಯ್ತು ನೋಡು. ನಮ್ಮ ಹುಡುಗರು ಪುಂಡಾಟನೆಲ್ಲ ಬಿಟ್ಬಿಟ್ಟು ಒಳ್ಳೆ ದಾರಿ ಬಂದ್ಬಿಟ್ಟವ್ರೆ. ಅಂತೂ ಮಾವಯ್ಯ, ನೀನಿರುವಾಗ ನಮ್ ಹುಡುಗರು ಅಡ್ಡ ದಾರಿಗೆ ಇಳಿಯಲ್ಲ. ಆ ನಂಬಿಕೆ ನನ್ಗಿದೆ ಮಾವಯ್ಯ. ಜಾಣ ಮರಿ, ಬಾ ಹೋಗೋಣ. ರೈಟ್, ಲೆಫ್ಟ್, ರೈಟ್. ನೋಡಿ, ನಿಮ್ಗೆ ಅಲ್ಲಿ ಒಂದು ರೀತಿಯಾದ ಪಾಠ ಹೇಳ್ಕೊಡ್ತಾ ಇದ್ರು, ಇವತ್ತು ಇಲ್ಲಿ ನಿಮಗೆ ಹೊಸ ರೀತಿಯಾದ ಪಾಠ ಹೇಳ್ತೀನಿ. ನಿಮಗೆ ಪ್ರತಿನಿತ್ಯವೂ ಒಂದೊಂದು ಹೊಸ ರೀತಿಯಾದ ಕಥೆ ಹೇಳ್ತೀನಿ. ನೋಡಿ, ಒಂದು ಊರು, ಆ ಊರಲ್ಲಿ ತುಂಬಾ ಹುಡುಗರು. ಅವರೆಲ್ಲರೂ ನಿಮ್ಮ ಹಾಗೆ ಬಹಳ ತುಂಟ್ರು. ಹೆಸರುಕೊಳ್ಬೇಡಿ, ಮೊದ್ಲೇನೋ ತುಂಟ್ರಿ ಆಗಿದ್ರು, ಆಮೇಲೆ ಬಹಳ ಒಳ್ಳೆಯವರಾದ್ರು.
ನೋಡಿ ನಿಮಗೆ ಪಂಚತಂತ್ರ ಕಥೆನ ನಿತ್ಯ ಹೇಳ್ತೀನಿ. ಕಳಸಾಪುರದ ಹುಡುಗರು ನಾವು, ಕನ್ನಡ ನಾಡಿನ ಕಲಿಗಳು. ಒಳಿತಿನ ಹಾದಿಯ ತುಳಿದು ನಡೆದು ಕೀರ್ತಿಯ ಕಳಸ ಮೆರೆಸುವೆವು. ಕಳಸಾಪುರದ ಹುಡುಗರು ನಾವು, ಕನ್ನಡ ನಾಡಿನ ಕಲಿಗಳು. ಒಳಿತಿನ ಹಾದಿಯ ತುಳಿದು ನಡೆದು ಕೀರ್ತಿಯ ಕಳಸ ಮೆರೆಸುವೆವು. ನಮ್ಮ ಮಣ್ಣಿನ ವಾಸನೆ ಸವಿದ ಎಳೆಯರೇ, ಶ್ರದ್ಧೆಯ ತೋರಿ ಸಂಯಮ ಬೀರಿ ಸಾರ್ಥಕ ಹೆಸರ ಪಡೆಯಿರಿ. ಶ್ರದ್ಧೆಯ ತೋರಿ ಸಂಯಮ ಬೀರಿ ಸಾರ್ಥಕ ಹೆಸರ ಪಡೆಯಿರಿ. ಕಸ್ತೂರಿ ಕಂಪಿನ ಗಾಳಿಯ ಹೀರಿದ ಹಿರಿಯರೇ, ಸ್ವಾರ್ಥವ ಮೀರಿ ತ್ಯಾಗವ ಸಾರಿ ನಾಡಿನ ಹಿರಿಮೆಯ ಮೆರೆಸಿರಿ. ಸ್ವಾರ್ಥವ ಮೀರಿ ತ್ಯಾಗವ ಸಾರಿ ನಾಡಿನ ಹಿರಿಮೆಯ ಮೆರೆಸಿರಿ. ಕಳಸಾಪುರದ ಹುಡುಗರು ನಾವು, ಕನ್ನಡ ನಾಡಿನ ಕಲಿಗಳು. ಒಳಿತಿನ ಹಾದಿಯ ತುಳಿದು ನಡೆದು ಕೀರ್ತಿಯ ಕಳಸ ಮೆರೆಸುವೆವು. ನಮ್ಮ ಹಳ್ಳಿಯ ಕಾಡಿದ ಮೌಢ್ಯವ ತೊಲಗಿಸಿ, ಅಜ್ಞಾನ ಹೋಗಿ ವಿಜ್ಞಾನ ಸಾಗಿ ನಾಡಿನ ಘನತೆಯ ಉಳಿಸಿರಿ. ಅಜ್ಞಾನ ಹೋಗಿ ವಿಜ್ಞಾನ ಸಾಗಿ ನಾಡಿನ ಘನತೆಯ ಉಳಿಸಿರಿ. ವಿಶಾಲ ಮನಸ್ಸಿನ ಭಾವನೆ ತೋರುತ್ತಾ ಬೆಳೆಯಿರಿ. ಒಟ್ಟಿಗೆ ಕೂಡಿ ನೆಟ್ಟಗೆ ಬಾಳಿ ನಾಡಿನ ಮುನ್ನಡೆ ಸಾಧಿಸಿರಿ. ಒಟ್ಟಿಗೆ ಕೂಡಿ ನೆಟ್ಟಗೆ ಬಾಳಿ ನಾಡಿನ ಮುನ್ನಡೆ ಸಾಧಿಸಿರಿ. ಕಳಸಾಪುರದ ಹುಡುಗರು ನಾವು, ಕನ್ನಡ ನಾಡಿನ ಕಲಿಗಳು. ಒಳಿತಿನ ಹಾದಿಯ ತುಳಿದು ನಡೆದು ಕೀರ್ತಿಯ ಕಳಸ ಮೆರೆಸುವೆವು. ಇಲ್ಲಿ ಮೋಪಾಗ್ ಚೂಪಾಗಿದ್ರೇನೆ ಚೆನ್ನ. ರೆಡಿನಾ? ರೆಡಿ? ಬದಲಾಂಡು ಚಂಡಾವ್ರ ಗುರುಗಳು ಹೊರಬಿಡೋರು ಬರಲ್ಲಿ ಬನ್ರಲ್ಲಿ ಬರ್ರಪ್ಪ, ಪರವಾಗಿಲ್ಲ, ಬನ್ನಿ ಬನ್ನಿ. ಓ, ಬಂಗಾರದಂತ ಗುರು ಸಿಕ್ಕಿರುವಾಗ ಹೀಗೇನು ನೋಡೋದು? ಚಂಡಾಳು ಕೊಡು, ಚಂಡಾಳು. ಸಾಮಾನ್ಯವಾಗಿ ತಪ್ಪು ತಪ್ಪು. ಆಡೋ ಹುಡುಗರಿಗೆ ಹಾಗೆಲ್ಲ ಬೈಬಾರ್ದು. ಏನು ಅಕಸ್ಮಾತ್ ಬಿತ್ತು. ಹೌದ್ರಪ್ಪ, ಹಾಗೆ ಮಾಡಿ ನೋಡಿ. ಆಟ ಆಡುವಾಗ ಆಟ, ಪಾಠ ಆಡುವಾಗ ಪಾಠ. ಇಲ್ಲಿ ಆಡೋ ಹುಡುಗರು ಹೌದು ಹೌದು. ಸರಿ ಹೋಗಿ ಆಗ್ಬಿಡಿ ಹೋಗೋಣ. ನೋಡ್ತಾ ಆಡೋರು ಬನ್ನಿ ಮೇಷ್ ಹೋಗೋಣ. ಬಾಬತ್ತು ನೀವು ನಮ್ಮೂರಿಗೆ ಬಂದ ಮೇಲೆ ನಮ್ಮ ಹುಡುಗರನ್ನೆಲ್ಲ ಒಳ್ಳೆ ದಾರಿಗೆ ತಂದು ಬಿಟ್ರಿ. ಈ ಹುಡುಗರು ಹೀಗೆ ಹಾಳಾಗೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಅವು ಹುಡುಗರಲ್ಲ, ರಾಕ್ಷಸರು ಅಂತ ತೀರ್ಮಾನ ಮಾಡಿಬಿಟ್ಟಿದ್ವಿ. ಛೇ 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 ಛೇ, ಹಾಗೆ ಹೇಳ್ಬಾರ್ದು. ನೋಡಿ, ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಹೇಳಿದ ಮೇಲೆ ಆಚಾರ್ಯ ದೇವೋಭವ ಅಂತಾನೂ ಹೇಳಿದಾರಲ್ವೇ?
ಮಕ್ಕಳು ಆಡೋ ವಯಸ್ಸಿನಲ್ಲಿ ನಾವು ಪಾಠ ಪಾಠ ಅಂತ ಬಲವಂತ ಮಾಡ್ತೀವಿ. ಮಕ್ಕಳಿಗೆ ಆಡೋಕ್ಕೂ ಅವಕಾಶವಿರಬೇಕು, ಪಾಠ ಮಾಡೋಕ್ಕೂ ಅವಕಾಶವಿರಬೇಕು. ಆಗ ಹುಡುಗರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ಲಾಲಿಸಿದ್ರೆ ಮಕ್ಕಳು, ನೀರೇ ಬಳ್ಳಿ ಅಲ್ವೇ? ಮತ್ತೆ ಇವತ್ತು ಗುರು ಪೌರ್ಣಮಿ ಅಲ್ವಾ, ಅದಕ್ಕೋಸ್ಕರ ಗುರುಗಳಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಹೌದಾ? ಅಲ್ಲಪ್ಪ, ಇಂತಹ ಶುಭ ಸಂದರ್ಭದಲ್ಲಿ ನಿಮ್ಮ ಹಳೆ ಮೇಷ ಮೀಶೆ ಶಾಮಣ್ಣನಿಗೂ ಸನ್ಮಾನ ಮಾಡೋ ಧರ್ಮ ಅಲ್ವೇನೆಯ? ಈಗ ಅವರೆಲ್ಲಿದ್ದಾರೆ? ಊರು ಹೊರಗಡೆ ದೇವ್ರ ಮನೆ ಹತ್ರ. ಆಹಾ, ಅಯ್ಯೋ, ಇದನ್ನ ತಗೊಂಡೋಗಿ ನೀನ್ ಕೊಡು, ನಾನು ಹೋಗಿ ಮೇಷ್ಟ್ರನ್ನ ಕರ್ಕೊಂಡ್ಬರ್ತೀನಿ. ಶಾಮಣ್ಣವ್ರೆ! ಮೇಷ್ಟ್ರೆ! 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 ಶಾಮಣ್ಣವ್ರೆ! ಶಾಮಣ್ಣವ್ರೆ! ಮೇಷ್ಟ್ರೆ! ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪ್ಯಾಯಸ್ವ ತಮೇತುದೇ ವಿಶ್ವತಸ್ಸೋಮವೃಷ್ಟಿಂ ಭವಾವಾದಸ್ಯ ಸಂಗತೆ. ಓಂ ಆಪ್ಯಾಯಸ್ವ ತಮೇತುದೇ ವಿಶ್ವತಸ್ಸೋಮವೃಷ್ಟಿಂ ಭವಾವಾದಸ್ಯ ಸಂಗತೆ. ಓಂ ಆಪ್ಯಾಯಸ್ವ ತಮೇತುದೇ ವಿಶ್ವತಸ್ಸೋಮವೃಷ್ಟಿಂ ಭವಾವಾದಸ್ಯ ಸಂಗತೆ. ಕ್ಷೀರೇಣ ಸ್ನಪಯಾಮಿ. ರಾಮಚಂದ್ರ, 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 ರಾಮಚಂದ್ರ! ರಾಮಚಂದ್ರ, ಇವತ್ತು ಗುರು ಪೂರ್ಣಿಮೆ. ಅದನ್ನ ಕಳಸಾಪುರದ ಹುಡುಗರು ಎಷ್ಟು ಚೆನ್ನಾಗಿ ಆಚರಿಸಿದ್ದಾರಂತಂದ್ರೆ ನನಗೆ ಬಹಳ ಸಂತೋಷವಾಗಿದೆ. ಇದಕ್ಕೆಲ್ಲ ಮುಖ್ಯವಾಗಿ ಮೂಲ ಪುರುಷರು ಅಂತಂದ್ರೆ ನಮ್ಮ ಶಾಮಣ್ಣವರು ಹಾಗೂ ಸೀತಾರಾಮು, ರಾಮಚಂದ್ರ. ಸೀತಾರಾಮಲ್ಲಿ ಕಾಣಿಸ್ತಿಲ್ಲ. ಸೀತಾರಾಮು, ರಾಮಚಂದ್ರ. ಸೀತಾರಾಮು, ರಾಮಚಂದ್ರ. ದೀನರ ದೇವ ನೀನೆಂದು ಬೇಡಲು ಬಂದೆ ನಾನಿಂದು.
ಬರ ಗುರುಗಳೇ ಹಾವು ಸೀತಾರಾಮ ನಂದಾಗಿಲ್ಲಪ್ಪ ಸದ್ಯ ನಿಮ್ಗೇನು ಆಗ್ಲಿಲ್ವಲ್ಲ ನನಗಷ್ಟೇ ಸಾಕು. ಇವರಂತ ಪುಂಡ್ ಹುಡುಗರು ಒಳ್ಳೆಯವರಾಗಿ ಗುರು ಪೂರ್ಣಿಮೆ ಅಂತ ಹಬ್ಬವನ್ನು ಆಚರಿಸ್ತಿದ್ದಾರೆ ಅಂತ ಕೇಳಿದೆ. ಆ ಸಂಭ್ರಮನ ಕಣ್ತುಂಬ ನೋಡ್ಬೇಕು ಅಂತ ಅಲ್ಲಿಂದ ಆಸೆ ಓಡೋಡ್ ಬಂದೆ. ಆದ್ರೆ ನಾನು ಬಂದ ಉದ್ದೇಶ ಏನು? ಪಾತು ಯಾಕವ ಹೇಳ್ತಿದ್ಯಾ? ನಾನವತ್ತಿನ ಒಂದು ಮಾತಾಡಿದ್ದೆ ಜ್ಞಾಪಕ ಇದೆಯಾ? ಕಾಡು ಹೋಗುವಂತಿದೆ, ಕಳಸಾಪುರ ಬಾ ಅಂತಿದೆ ಅಂತ.
ಆದ್ರೆ ಇವತ್ತು ಕಾಡು ಬಾ ಬಾಗ್ತಿದೆ. ಕಳಸಾಪುರ ಕಳ್ಸಲ್ಲ ಅದು ನಾನು ಮಳೆ ಹೊಸ್ಕೊಂಡು ಶಾಶ್ವತವಾಗಿ ನಿಮ್ ಜೊತೆ ಎದ್ದು ಬರ್ಬೇಕು ಅಂತಿದ್ದೆ. ಆದ್ರೆ ಅವ್ರು ಬಿಡ್ಬೇಕಲ್ಲ, ಬಲವಂತವ ಮಳೆ ಕಿತ್ತಾಕ್ಬಿಟ್ಟಪ್ಪಾತು. ಬಲವಂತವ ಮಳೆ ಮಹಾಪಟ್ಟಿಂಗ ಇದ್ದೆ ಕೊಡೋ ನೀನು, ಮಹಾಪಟ್ಟಿಂಗ ಇದ್ದೆ ಕೊಡೋ. ಗುರು ಶಿಷ್ಯರಿಗೆ ಇರಬೇಕಾದ ಅನುಬಂಧ ಏನು ಅನ್ನೋದನ್ನು ತಾವು ತೋರಿಸ್ಕೊಟ್ಟಿದ್ದೀರಾ. ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ನಮಸ್ಕಾರ. ಅಯ್ಯೋ ಶಾಮಣ್ಣವರೇ, ಇದೇನಿದು? ಅಲ್ಲ, ಹುಡುಗರೇನೋ ತಿಳಿದಾಳ್ತಾರಂತೆ, ನಿಮ್ಮಂಥ ತಿಳಿದವರು ಅಳೋದೆ ನೋಡಿ. ಕಳಸಾಪುರದ ಹುಡುಗರು ಚಿನ್ನದ ಕಳಶಗಳು ಅನ್ನೋಂತ ತೋರ್ಪಡಿಸ್ಕೊಂಡಿದ್ದಾರೆ. ಗುರುಗಳು ಅಂದ್ರೆ ಏನು ಅನ್ನೋದನ್ನ ಇವತ್ತವರ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ಸೇವೆ ಯಾವ್ಯಾವ ಹಳ್ಳಿಗಳಲ್ಲಿ ಅವಶ್ಯಕತೆಯೋ ಅಲ್ಲೆಲ್ಲ ಹೋಗಿ ನಾನು ಸೇವೆ ಮಾಡಿದೇನೆ ನನ್ನ ಗುರು ಋಣ ತೀರುತ್ತೆ. ಇಷ್ಟಕ್ಕೂ ನಾನೆಲ್ಲೂ ದೂರ ಹೋಗ್ತಿಲ್ವಲ್ಲ. ಆದ್ರೆ ಹೇಳಿ ಮಕ್ಕಳು, ಹೇಳಿ ಹೇಳಿ. ಆದ್ರೆ ಒಬ್ರು ನಮ್ಮ ದಬೇದಾರ್ ಶಾಮಣ್ಣವರು ನಮ್ಮಿಂದ ಇವತ್ತು ಬಹಳ ದೂರ ಹೊರಟು ಹೋಗಿದ್ದಾರೆ. ವಿಧಿ ಸಂಕಲ್ಪ ನೀಡೋದಕ್ಕೆ ಸಾಧ್ಯವಿಲ್ಲ. ಶಾಮಣ್ಣವರೇ, ಇನ್ನು ಮೇಲೆ ನೀವು ನನ್ನ ಜಾಗದಲ್ಲಿ ನಿಂತು ಈ ಹುಡುಗರನ್ನ ಮುಂದಕ್ಕೆ ತರೋದು ನಿಮ್ಮ ಧರ್ಮವಾಗಿದೆ. ಸೀತಾರಾಮ, ಅಲ್ಬೇಡಪ್ಪ. ತಗೋ, ಬರ್ತೀನಪ್ಪ, ಬರ್ತೀನಿ. ಶ್ಯಾಮಣ್ಣವರೇ, ಬರ್ತೀನಿ. ಮುತ್ತಾರೆ, ಬರ್ತೀನಪ್ಪ. ರಾಮಚಂದ್ರ, ಬರ್ತೀನಪ್ಪ. ಪಟೇಲ್ರೆ, ಹೇಳಿದ್ದು ಹೇಳಿ ಹೇಳಿ. ನೀವೆಲ್ಲ ನನಗೆ ತುಂಬಾ ಸಹಕಾರ ಕೊಟ್ಟಿದ್ದೀರಿ, ಅದನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಬರ್ತೀನಿ ಪಟೇಲ್ರೆ. ಪಾತು, ಬರ್ತೀನಮ್ಮ, ಬರ್ತೀನಿ. ಎಲ್ರಿಗೂ ಬರ್ತೀನಿ. ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ರೈಟ್, ಲೆಫ್ಟ್, ರೈಟ್. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. For more updates, like, comment, subscribe to our channel.